ನಾಲ್ಕು ಜನಕ್ಕೆ ಉಪಕಾರಿಯಾಗೋ ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಮ್ಮ ರಾಮಚಂದ್ರನ್ ಅವರು ಸಾಕಷ್ಟು ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಜೊತೆಗೆ ಹೊಸದಾದ ಒಂದು ಕಾರ್ಯಕ್ರಮ, ಹೊಸದಾದ ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ ನಮ್ಮ ಮಂಜು ಕವಿಯವರ ಜೊತೆಗೂಡಿಕೊಂಡು ಒಂದು ವಿಭಿನ್ನವಾದಂತಹ ಸಾಹಸವನ್ನು ಮಾಡಿದ್ದಾರೆ. ಆ ಸಾಹಸ ಬಹುಶಃ ಜನ ಮೆಚ್ಚುಗೆಗೆ ಪಾತ್ರವಾಗಬಹುದು ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ನಾವು ಆರಂಭದಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಕೆಲವೊಬ್ಬರನ್ನ ನೆನೆಸ್ಕೊಂತೀವಿ. ಅದರಲ್ಲಿ ಮುಖ್ಯವಾಗಿ ದೇವರು, ಪ್ರಾರ್ಥನೆ, ನಂಬಿಕೆ, ವಿಶ್ವಾಸಗಳನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಆರಂಭ ಮಾಡೋದುಂಟು. ಹಾಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ಸರ್ವಶಕ್ತಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಯಾದ ರಾಮಚಂದ್ರನ್ ಅವರ ಕುರಿತಾಗಿ ಒಂದು ವಿಡಿಯೋ ಇದೆ. ಆ ವಿಡಿಯೋನ ಪ್ರಸಾರ ಮಾಡ್ತಿದ್ವಿ. ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಬೇಕು. ಲೈಟ್ಸ್ ಆಫ್. ಸಮಾಜದ ಸುಧಾರಣೆಗೆ ಪಣತೊಟ್ಟ ಧೀಮಂತ ನಾಯಕ, ಕನ್ನಡ ನಾಡಿನ ಗಂಡುಗಲಿ ಸಂಘಟನೆ ಮಾಡುವುದರಲ್ಲಿ ಇವರೊಬ್ಬರೇ ಬಾಹುಬಲಿ. ಶೋಷಿತರ, ದೀನದಲಿತರ ಪಾಲಿನ ಯಜಮಾನ, ಹೋರಾಟಗಳಲ್ಲಿ ಇವರದು ವಿರಾಟ ರೂಪ. ಸಾಮಾನ್ಯರಲ್ಲಿ ಸಾಮಾನ್ಯನಂತಿರುವ ಅಸಾಮಾನ್ಯ ಸಾಧಕ, ಸರಳತೆ ಸರದಾರನ ಜೀವನಗಾಥೆ ನಿಮ್ಮ ಮುಂದೆ. ಬೆಂಗಳೂರಿನ ಹೊರವಲಯದಲ್ಲಿ ಮುತ್ತನಹಳ್ಳಿ ಮುನಿಯಪ್ಪ ಮತ್ತು ಅಕ್ಕಮ್ಮ ಎಂಬ ದಲಿತ ಕುಟುಂಬ ಬದುಕನ್ನು ಕಟ್ಟಿಕೊಂಡಿರುತ್ತೆ. ಬಡತನಕ್ಕೆ ಹಸಿವು ಜಾಸ್ತಿ ಎನ್ನುವಂತೆ ಅವರಿಗೆ 8 ಜನ ಮಕ್ಕಳು. ಜನವರಿ 4, 1984ರಲ್ಲಿ 7ನೆಯವನಾಗಿ ಒಬ್ಬ ಮಗ ಹುಟ್ಟುತ್ತಾನೆ. ಮುಂದೊಂದು ದಿನ ಈ ಮಗ ಸಮಾಜದ ಕಣ್ಣಾಗಬಹುದು ಎಂಬ ಸಣ್ಣ ನಿರೀಕ್ಷೆಯೊಂದಿರದಂತಹ ಆ ದಂಪತಿ 8 ಜನ ಮಕ್ಕಳನ್ನ ಬಡತನದ ಜೊತೆಗೆ ಬೆಳೆಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. 7ನೆಯವನಾಗಿ ಹುಟ್ಟಿದ್ದ ಆ ಬಾಲಕ ತನ್ನ ತಂದೆ ತಾಯಿಗಳ ಕಷ್ಟವನ್ನ ಅಂದೇ ಗುರುತಿಸ್ತಾನೆ. ಅದಕ್ಕಾಗಿ ಶಾಲೆಗೆ ಹೋಗುವ ಮೊದಲು ಮುಂಜಾನೆ ಕೂಲಿಗೆ ಹೋಗಿ ಅವರಿಂದ ಬರುವಂತಹ ಸಣ್ಣ ಮೊತ್ತದ ಹಣವನ್ನು ಮನೆಯವರಿಗೂ ಕೊಟ್ಟು ತನ್ನ ಜೊತೆ ಓದುತ್ತಿದ್ದ ಇನ್ನಿತರ ಬಡ ಸ್ನೇಹಿತರ ವಿದ್ಯಾಭ್ಯಾಸಕ್ಕೂ ಸಹಕಾರ ನೀಡುತ್ತಾ ತಾನೂ ಓದಲು ಪ್ರಾರಂಭಿಸ್ತಾನೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಂದೆ ತಾಯಿ ಪಡುತ್ತಿದ್ದಂತಹ ಕಷ್ಟ, ಸಹಾಯವನ್ನರಸಿ ಬೇರೆಯವರ ಮನೆ ಬಾಗಿಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರುಗಳು ತೋರುತ್ತಿದ್ದಂತಹ ನಿರ್ಲಕ್ಷ್ಯ, ಎಷ್ಟು ರಾತ್ರಿಗಳು ಈ ಬಾಲಕನನ್ನ ನಿದ್ದೆಯಿಂದ ದೂರ ಮಾಡುತ್ತೆ. ವಿದ್ಯೆಯ ತಾಕತ್ತು ಏನು ಎಂದು ಗೊತ್ತಿದ್ದರೂ ಕುಟುಂಬ ಮತ್ತು ತನ್ನ ವೈಯಕ್ತಿಕ ವಿದ್ಯಾಭ್ಯಾಸ ಇವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಎಂದು ನಿರ್ಧರಿಸಿ ಆ ಬಾಲಕ ಆಯ್ಕೆ ಮಾಡಿಕೊಂಡಿದ್ದು ತನ್ನ ಕುಟುಂಬದ. ಶಾಲೆಯಿಂದ ಹೊರಗುಳಿಯುವಂತಹ ಆ ಬಾಲಕ ತನ್ನ ಶಕ್ತಿಗೂ ಮೀರಿ ಶ್ರಮ ವಹಿಸಿ ಒಂದಷ್ಟು ಹಣ ಮಾಡಲು ಪ್ರಯತ್ನ ಪಡ್ತಾನೆ. ತಾನು ದುಡಿದ ಹಣದಲ್ಲಿ ಸಮಾಜಕ್ಕೂ ಒಂದಷ್ಟು ಕೊಡಬೇಕು ಎನ್ನುವಂತಹ ಅವನ ಬಾಲ್ಯದ ಗುಣ ಬದಲಾಗುವುದೇ ಇಲ್ಲ. ತಾನು ಬೆಳೆಯುತ್ತಾ ಹೋದಂತೆಲ್ಲ ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗುವಂತಹ ಆ ಯುವಕ ಒಂದೊಂದು ದಿನ ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸ್ತಾನೆ. ಕರ್ನಾಟಕ ಮಾತ್ರವಲ್ಲದೆ ದೇಶದ ಸುಮಾರು 10 ರಾಜ್ಯಗಳಲ್ಲಿ ತನ್ನ ವಹಿವಾಟನ್ನು ಪ್ರಾರಂಭಿಸ್ತಾನೆ. ತನ್ನ ವ್ಯಾಪಾರದ ನಿಮಿತ್ತ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಡಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿ ಕನ್ನಡಿಗರ ಮೇಲಾಗುತ್ತಿದ್ದಂತಹ ದೌರ್ಜನ್ಯವನ್ನು ನೋಡಿ ಸಿಡಿದಿರುತ್ತಾರೆ. ಈ ಮೊದಲೇ ಒಂದಷ್ಟು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ಆ ಯುವಕ ಇಡೀ ಭಾರತೀಯರೆಲ್ಲರೂ ಬಂದು ಜಾತಿ, ಮತ, ಲಿಂಗ, ಧರ್ಮ, ಭಾಷೆಗಳ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಸೇವೆಯನ್ನು ಮಾಡುವಂತಹ ಒಂದು ಸಂಘಟನೆಯನ್ನು ಕಟ್ಟಬೇಕು. ಆ ಮೂಲಕ ಇಡೀ ಭಾರತೀಯರು ಒಂದೇ ವೇದಿಕೆಯಲ್ಲಿ ಬರುವಂತಹ ಪ್ರಯತ್ನವನ್ನ ಮಾಡಬೇಕು ಎನ್ನುವಂತಹ ಕಾರ್ಯದಿಂದ ಕಟ್ಟಿದಂತಹ ಸಂಘಟನೆ ಭಾರತೀಯ ಸೇವಾ ಸಂಘ.
ಬಾಲ್ಯದಿಂದಲೂ ಕಷ್ಟ ಕಾರ್ಪಣ್ಯಗಳ ಜೊತೆಯಲ್ಲಿ ಬೆಳೆದು ಇಂದು ನಮ್ಮೆಲ್ಲರ ಮುಂದೆ ಹೆಮ್ಮರವಾಗಿ ನಿಂತಿರುವಂತಹ ಆ ವ್ಯಕ್ತಿಯೇ ಎಂ ರಾಮಚಂದ್ರ ಹೂಡಿಚಿನ್ನಿ. ಭೂಮಿ ಮತ್ತು ವಸತಿಗಾಗಿ ಹೋರಾಟ, ಕಳಸಾ ಬಂಡೂರಿ ಮಹದಾಯಿ ಯೋಜನೆಗಾಗಿ ಹೋರಾಟ, ಕಾವೇರಿ ಹೋರಾಟ, ಗಡಿ ನಾಡಿಗಾಗಿ ಹೋರಾಟ, ಮದ್ಯಪಾನ ವಿರೋಧಿ ಹೋರಾಟ, ಹೀಗೆ ಸಾಲು ಹೋರಾಟಗಳು ಇವರ ಹೋರಾಟದ ಪಟ್ಟಿಗೆಲ್ಲ ಸೇರಿಕೊಳ್ಳುತ್ತಲೇ ಹೋಗುತ್ತಿದೆ. ಬಡತನದಲ್ಲಿ ಹುಟ್ಟಿ ಬಂದಿರುವಂತಹ ಇವರಿಗೆ ಬಡವರೆಂದರೆ ಅತೀವವಾದಂತಹ ಪ್ರೀತಿ. ಅದರಲ್ಲೂ ವಿಶೇಷವಾಗಿ ಬೀದಿ ಬದಿ ವ್ಯಾಪಾರಿಗಳನ್ನು ಕಂಡರೆ ಅತ್ಯಂತ ವ್ಯಾಮೋಹ. ಬಿಬಿಎಂಪಿ ಅಧಿಕಾರಿಗಳು, ಪೊಲೀಸರು ಮತ್ತು ಸ್ಥಳೀಯ ಕೂಟರಿಂದ ತೊಂದರೆಗೆ ಒಳಗಾಗುತ್ತಿದ್ದಂತಹ ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆಗೆ ಮುಂದಾಗುವಂತಹ ಹೂಡಿಚಿನ್ನಿ ಸಾಕಷ್ಟು ನ್ಯಾಯಾಲಯಗಳ ಆದೇಶಗಳನ್ನ ಒಟ್ಟುಗೂಡಿಸಿಕೊಂಡು ಅಧಿಕಾರಿಗಳ ಬೆಂಬಲಿಸುತ್ತಾರೆ. ಇವರ ಕಾರಣದಿಂದ ಆದಂತಹ ಒಂದು ಆದೇಶ ಕೇವಲ ಬೆಂಗಳೂರಿಗೆ ಮಾತ್ರವಲ್ಲ, ಇಡೀ ರಾಜ್ಯದ ಬೀದಿ ಬದಿ ವ್ಯಾಪಾರಿಗಳಿಗೆ ಸಹಾಯವನ್ನು ಮಾಡುತ್ತೆ. ಇಂದು ಅವರು ಅತ್ಯಂತ ನೆಮ್ಮದಿಯ ಜೀವನ ನಡೆಸಲು ಸಹಕಾರವನ್ನು ನೀಡಿದೆ. ಜೊತೆಗೆ ಇತ್ತೀಚೆಗೆ ಬಂದಂತಹ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸುವಂತಹ ಪ್ರಯತ್ನ ಮಾಡಿದಾಗ ಸಾವಿರಾರು ಬೀದಿ ಬದಿ ವ್ಯಾಪಾರಿಗಳ ದಂಡನ್ನು ಕಟ್ಟಿಕೊಂಡು ಬೆಂಗಳೂರಿಗೆ ದಂಗೆಗಿಡುವಂತಹ ಹೂಡಿಚಿನ್ನಿಯವರ ಆಕ್ರೋಶ ಮತ್ತು ಅವರಿಗಿರುವಂತಹ ಜನ ಬೆಂಬಲವನ್ನು ಕಂಡಂತಹ ಉಪಮುಖ್ಯಮಂತ್ರಿಯು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆದಂತಹ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಮುಂದೆ ಯಾವುದೇ ರೀತಿಯಾದಂತಹ ಆ ರೀತಿಯ ಒಂದು ಯೋಚನೆಯಿಲ್ಲ, ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡುವುದಿಲ್ಲ ಎನ್ನುವಂತಹ ಭರವಸೆಯನ್ನು ನೀಡುವವರೆಗೂ ಹೂಡಿಚಿನ್ನಿರವರು ಹೋರಾಟವನ್ನು ಕೈಬಿಡಲಿಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ನವರ ಹಾದಿಯಲ್ಲಿ ನಡೆಯುತ್ತಿರುವಂತಹ ಹೂಡಿಚಿನ್ನಿ ಸರ್ವ ಧರ್ಮಗಳನ್ನು ಗೌರವಿಸುವಂತಹ ವ್ಯಕ್ತಿ. ತನ್ನ ಗ್ರಾಮದಲ್ಲಿ ಶಿಥಿಲ ವ್ಯವಸ್ಥೆಯನ್ನು ತಲುಪಿದಂತಹ ಒಂದು ದೇವಸ್ಥಾನದ ಪುನರುಜ್ಜೀವನಕ್ಕೆ ಕೈ ಹಾಕಿದಂತಹ ಈ ವ್ಯಕ್ತಿ ಇಂದು ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಸಂಘಟನೆಗಳೆಂದರೆ ಬೇರೆಯದೇ ಅಭಿಪ್ರಾಯ ಇರುವಂತಹ ಈ ದಿನಮಾನಗಳಲ್ಲಿ ಭಾರತೀಯರ ಸೇವಾ ಸಭೆಗೆ ನಡೆಯುವಂತಹ ಹಾದಿಗೆ ವಿಭಿನ್ನ. ಯಾರಿಂದಲೂ ಯಾವುದೇ ಕಾರಣಕ್ಕೂ ಚಂದಾ ವಸೂಲಿಗೆ ಹಿಡಿಯದಂತಹ ಹೂಡಿಚಿನ್ನಿ ತಾವು ದುಡಿದ ಹಣದಲ್ಲಿ ಒಂದಷ್ಟು ಸಮಾಜ ಸೇವೆ ಮತ್ತು ಈ ರೀತಿಯ ಕಾರ್ಯಕ್ರಮಗಳಿಗೆ ಮೀಸಲಿಡ್ತಾರೆ. ಇವರ ವೇದಿಕೆ ಕಾರ್ಯಕ್ರಮಗಳಂತೂ ಕಣ್ಮನಕ್ಕೆ ಹಬ್ಬ ಅಂದರೆ ತಪ್ಪಾಗಿಲ್ಲ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳನ್ನು ಕರೆದು ಸನ್ಮಾನಿಸಿ ಗೌರವಿಸಿ ಅವರನ್ನ ಹೊಗಳಿ ಅಟ್ಟಕ್ಕೇರಿಸಿ ಕಳಿಸುವುದು ಸಾಮಾನ್ಯ. ಆದರೆ ಭಾರತೀಯರ ಸೇವಾ ಸಮಿತಿ ಕಾರ್ಯಕ್ರಮದಲ್ಲಿ ಕೇವಲ ಸಮಾಜ ಸೇವಕರು, ಬಡವರು, ವೃದ್ಧರು ಮತ್ತು ಪೌರ ಕಾರ್ಮಿಕರನ್ನು ಸನ್ಮಾನಿಸುವುದನ್ನು ಬಿಟ್ಟರೆ ಬೇರೆ ಯಾವುದೇ ರಾಜಕಾರಣಿಯನ್ನು ಕರೆದು ಮುಖಸ್ತುತಿ ಮಾಡುವಂತಹ ಪರಿಪಾಠನು ಇಲ್ಲದಿರುವುದು ವಿಶೇಷ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಕರ್ನಾಟಕದ ಹೆಮ್ಮೆಯ ಮಗ. ಇವರು ಯಾರನ್ನೂ ಅಷ್ಟು ಸುಲಭವಾಗಿ ಹತ್ತಿರಕ್ಕೆ ಬಿಟ್ಟುಕೊಳ್ಳುವಂತಹ ವ್ಯಕ್ತಿಯಲ್ಲ. ಆದರೆ ಹೂಡಿಚಿನ್ನಿ ಅಂದರೆ ಇವರಿಗೆ ವಿಶೇಷವಾದಂತಹ ಪ್ರೀತಿ. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ ದೊರೆಸ್ವಾಮಿರವರು, ಸಾಲುಮರದ ತಿಮ್ಮಕ್ಕನವರು, ವಾಟಾಳ್ ನಾಗರಾಜ್ರವರು, ಸಾರಾ ಗೋವಿಂದ್ರವರು, ಹೀಗೆ ಸಾಕಷ್ಟು ಜನರ ನೀಲಿಗಣ್ಣಿನ ಹುಡುಗ ಹೂಡಿಚಿನ್ನಿ. ಹೂಡಿಚಿನ್ನಿರವರು ಎಂದಿಗೂ ಪ್ರಶಸ್ತಿ ಪುರಸ್ಕಾರಗಳ ಹಿಂದೆ ಬಿದ್ದವರಲ್ಲ. ಆದರೆ ಇವರ ಸೇವಾ ಕಾರ್ಯಗಳನ್ನು ಮೆಚ್ಚಿ ಆ ಪ್ರಶಸ್ತಿಗಳು ಇವರನ್ನ ಅಲಂಕರಿಸದೆ ಹೋದರೆ ಆ ಪ್ರಶಸ್ತಿಗಳಿಗೆ ಗೌರವ ಇರುವುದಿಲ್ಲ ಎನ್ನುವುದನ್ನು ಗಮನಿಸಿ ಸಾಕಷ್ಟು ಪ್ರಶಸ್ತಿಗಳು ಇವರ ಮಡಿಲಿಸಿವೆ. ಸಾಲುಮರದ ತಿಮ್ಮಕ್ಕ ಅಂತಾರಾಷ್ಟ್ರೀಯ ಹಸಿರು ಪ್ರಶಸ್ತಿ, ಭಾರತ ಜ್ಯೋತಿ ಪ್ರಶಸ್ತಿ, ವಿದ್ಯಾರ್ಥಿ ಬಂಧು ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ ಹಾಗೂ ಗಣಿತದ ಪ್ರಶಸ್ತಿ, ಹೀಗೆ ಪ್ರಶಸ್ತಿಗಳು ಇವರನ್ನ ಅಲಂಕರಿಸಿವೆ. ಸರ್ವಧರ್ಮಗಳ ಸಮಾನತೆಯನ್ನು ಬಯಸುವಂತಹ ಹೂಡಿಚಿನ್ನಿರವರು ಸದ್ಯಲ್ಲದೆ ಸಾಕಷ್ಟು ಎಲ್ಲ ಧರ್ಮಗಳ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳಿಗೆ ದಿನಸಿಯನ್ನು ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ.
ಕೋವಿಡ್ ಸಂದರ್ಭದಲ್ಲಂತೂ ಸಾಕಷ್ಟು ಜನ ನೇರಗಲ್ಲಿಗರನ್ನ ಸಾಕಿ ಸಲಹುವಂತಹ ಪ್ರಯತ್ನ ಮಾಡಿದ್ದಂತೂ ಮೆಚ್ಚುವಂತಹ ವಿಷಯ. ಸ್ವತಃ ಮೋದಿ ಚಿನ್ನಿರವರು ಸಹ ಆ ರೋಗಕ್ಕೆ ತುತ್ತಾಗುವಂತಹ ಅನಿವಾರ್ಯತೆ ಬಂತು. ಇನ್ನೇನು ಪ್ರಾಣವನ್ನೇ ಕಳೆದುಕೊಳ್ಳುತ್ತೇನೇನೋ ಎನ್ನುವಂತಹ ಆತಂಕದಲ್ಲಿದ್ದಂತಹ ಅವರನ್ನು ಕಾಪಾಡಿದ್ದು ಅವರು ಮಾಡುತ್ತಾ ಬರುತ್ತಿರುವಂತಹ ಜನಸೇವೆಗಳ ಮತ್ತು ಜನರ ಆಶೀರ್ವಾದ ಎನ್ನುವುದು ಇಂದಿಗೂ ಅವರು ಕಣ್ತುಂಬಿಕೊಂಡು ಹೇಳುವುದನ್ನು ನೋಡಿದ್ರೆ ಜನರ ಮೇಲೆ ಅವರಿಗಿರುವಂತಹ ಗೌರವ ಎಂತಹದ್ದು ಎಂಬುದನ್ನು ಸೂಚಿಸುತ್ತದೆ. ಪ್ರವಾಹದ ಸಂದರ್ಭದಲ್ಲಿ ತನ್ನಿಂದಾದಷ್ಟು ಮತ್ತು ತನ್ನ ಸ್ನೇಹಿತರಿಂದ ಸಂಗ್ರಹಿಸಿದಂತಹ ಎಲ್ಲ ವಸ್ತುಗಳನ್ನ ಸ್ವತಃ ತಾವೇ ತೆಗೆದುಕೊಂಡು ಹೋಗಿ ಹಂಚುವಂತಹ ಕೆಲಸವನ್ನ ಮಾಡ್ತಾರೆ. ಪ್ರತಿಯೊಬ್ಬ ನಿರ್ಗತಿಗಳಿಗೂ ಬಟ್ಟೆಗಳನ್ನ ಅಳತೆ ತೆಗೆದುಕೊಂಡು ಒದಗಿಸಿದಂತಹ ಕರ್ನಾಟಕದ ಏಕೈಕ ವ್ಯಕ್ತಿ ಬಹುಶಃ ಇವರೇ ಇರಬಹುದೇನೋ. ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಸೇವಿಸಿದವರು ಖರ್ಚಿಸಲೇಬೇಕು ಎನ್ನುವಂತಹ ಅಂಬೇಡ್ಕರ್ ಅವರ ಮಾತು ಇವರ ಕಿವಿಯಲ್ಲಿ ಸದಾ ನಮ್ಮ ಅವರೆಲ್ಲಿಗೂ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆ ಸ್ವಾಗತವನ್ನು ಕೋರ್ತೇನೆ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇನ್ನು ಉಳಿದಂತೆ ಯಾವತ್ತೂ ಆಗಮಿಸಿರುವ ಎಲ್ಲ BSS ನ ಪದಾಧಿಕಾರಿಗಳಿಗೂ BSS ನ ಎಲ್ಲ ಪದಾಧಿಕಾರಿಗಳಿಗೂ ರಾಜ್ಯಾಧ್ಯಕ್ಷರಿಗೂ ಉಪರಾಜ್ಯಾಧ್ಯಕ್ಷರಿಗೂ ನಮ್ಮ ಎಲ್ಲ ಸದಸ್ಯರಿಗೂ ಅನ್ಯತಾ ಭಾವಿಸಬಾರದಂತಹ ತಿಳಿಸಿ ಇದೀಗ ಅಜ್ಜಿ ಅವರು ಕಾರ್ಯಕ್ರಮ ಯಶಸ್ವಿಯಾಗುವಂತ ಆಮೇಲೆ ವಿನಯಪೂರ್ವಕವಾಗಿ ಕೇಳಿಕೊಳ್ತೇನೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಕೋಟಿ ಕೋಟಿ ರೊಕ್ಕ ಗಳಿಸಿ ಎಂಬಂತಹ ಧ್ವನಿ ಸುರುಳಿಯನ್ನ ಗಣ್ಯರು ಪ್ರೀತಿಪೂರ್ವಕವಾಗಿ ಸಿಡಿಯನ್ನ ಬಿಡುಗಡೆ ಮಾಡಿದ್ದಾರೆ. ಬಗ್ಗೆ ವಿಶೇಷವಾಗಿ ಹೇಳಲೇಬೇಕು. ಸರಿಸುಮಾರು 1000ಕ್ಕೂ ಹೆಚ್ಚು ಹಾಡುಗಳನ್ನು ರಚನೆ ಮಾಡಿದಂತಹ ಕೀರ್ತಿ ಇವರಾಗೈತೆ. ಸದಾಕಾಲ ನಿರಂತರವಾಗಿ ಚಟುವಟಿಕೆ ಇರುವಂತಹ ವ್ಯಕ್ತಿ. ಮುಂದೊಂದು ದಿನ ಯಾವುದಾದ್ರೂ ಚಲನಚಿತ್ರಕ್ಕೆ ಇವರೇ ಎಲ್ಲ ಸಂಗೀತ ಸಾಹಿತ್ಯ ರಚನೆ ಮಾಡಿ ಹಂಸಲೇಖ ಸರ್ ತರ ಇವರು ಕೂಡ ಉನ್ನತವಾದ ಮಟ್ಟಕ್ಕೆ ಬೆಳಿಲಿ ಅನ್ನುವಂಥ ಸದಾಶಯದೊಂದಿಗೆ ನಾವು ಅವರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸಂಘಟನಾ ಚತುರ, ಸಾಮಾಜಿಕ ಹೋರಾಟಗಾರ, ಸಂಘಜೀವಿ, ಹಾಡುಗಾರ, ನೃತ್ಯಗಾರ, ಕಲಿಯುಗದ ಕರ್ಣ, ದಾನಿ, ಹೃದಯಗಳ ಬೆಸೆಯುವ ಸರ್ದಾರ ಹೂಡಿ ಚಿನ್ನಣ್ಣವರು ಮಾಡದಿರುವಂತಹ ಕೆಲಸಗಳೇ ಇಲ್ಲ. ಆಡು ಮುಟ್ಟದ ಸೋಪಿಲ್ಲ, ಇವರು ಮಾಡದಿರುವಂತಹ ಕೆಲಸ ಇಲ್ಲ. ಇನ್ನು ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರಿಗೂ, ನನ್ನ ಹಿತೈಷಿಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಸೊ ಈ ಹಾಡು ಯಾಕೆ ನಾನು ಬರೆದು ಹಾಡಿಸ್ದೆ ಅಂದ್ರೆ, ಸೊ ಇದೆಲ್ಲಾ ಗುಣಗಳು ನಮ್ಮ ಉಡಿ ಚಿನ್ನಿ ಅಣ್ಣನವರ ಹತ್ರ ಅಳವಡಿಸ್ಕೊಂಡಿದ್ದಾರೆ. ಸೊ ಈ ಹಾಡು ಅವರಿಗೆ ಸೂಕ್ತ ಅಂತೇಳಿ ನಾನು ತುಂಬಾ ಯೋಚನೆ ಮಾಡ್ಬಿಟ್ಟು ಬರೆದಂತಹ ಗೀತೆ ಇದು. ಸೊ ನಾನು ತುಂಬಾ ಒಂದು 15ರಿಂದ 20 ವರ್ಷಗಳ ಕಾಲ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಈ ಹಾಡು ಅವರಿಗೆ ಸೂಕ್ತವಾಗುತ್ತೆ ಅಂತೇಳಿ ನಾನು ಹಾಡಲ್ಲ ಮಂಜು, ಯಾರಾದ್ರೂ ಒಳ್ಳೆಯವ್ರ ಹತ್ರ ಹಾಡಿಸಿ, ನನಗೆ ಸೂಟ್ ಆಗಲ್ಲ ಅಂದ್ರು. ಇಲ್ಲಣ್ಣ, ಹಾಡಿ, ಅದು ನಿಮ್ಗೆ ಸೂಕ್ತವಾದಂತ ಹಾಡು, ನೀವೇ ಹಾಡ್ಬೇಕಂತೇಳಿ ಅವ್ರನ್ನೊಂದು 2-3 ದಿನ ಪ್ರಾಕ್ಟೀಸ್ ಮಾಡಿ ಹಾಡಿಸ್ತಕ್ಕಂತ ಗೀತೆ. ದಯವಿಟ್ಟು ಈ ಹಾಡಿನ ಮೇಲೆ ತಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ತೋರಿಸಿ. ಈಗಾಗಲೇ MK ಆಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಗೀತೆ ರಿಲೀಸ್ ಆಗಿದೆ. ತಾವೆಲ್ಲರೂ ಹಾಡನ್ನ ಅಲ್ಲಿ ಕೇಳ್ಬೋದು. ಇಲ್ಲಿ ಗಣ್ಯಾತಿ ಗಣ್ಯರಿದ್ದಾರೆ. ಈಗ ಹೆಚ್ಚಿಗೆ ಮಾತಾಡಕ್ಕೆ ಸಮಯ ಕೂಡ ಇಲ್ಲ. ಸೊ ಅವ್ರು ಮಾತಾಡ್ಲಿ. ಧನ್ಯವಾದಗಳು. ಜೊತೆಗೆ ಇದರಲ್ಲಿ ತುಂಬಾ ಬದಲಾಗುವಂತ ಸಾಧ್ಯತೆಗಳಿದ್ದಾವೆ. ಯಾರ್ಯಾರು ಕೋಟ್ಯಾಧೀಶ್ವರಿ ಇದ್ದಾರೆ ಅವರಿಗೆ ಒಂದು ಬದಲಾಗಬಹುದು, ಒಂದು 10% ಆದ್ರೂ ಅಂತ ಹೇಳ್ಬಿಟ್ಟು ಈ ಹಾಡನ್ನ ನೀವು ಒರಿಜಿನಲ್ ಆಗಿ ನೀವು ಇದೀರಾ. ಯಾವ ಬಣ್ಣ ಹಾಕಕ್ ಹೋಗ್ಬೇಡಿ. ಬಣ್ಣ ಹಾಕಿದ್ರೆ ನೀವು ಬಣ್ಣ ಹಿಂದೆ ಒಂದು ಮುಂದೆ ಒಂದು ಆಗ್ಬಿಡುತ್ತೆ. ನೀವು ನಿಜವಾಗ್ಲೂ ನೇರವಾಗಿ ಏನಿದ್ದೀರಾ, ಒರಿಜಿನಾಲಿಟಿ ಏನಿದೆ ಅದನ್ನೇ ನೀವು ಇಟ್ಕೊಂಡು ನೀವು ಅದೇ ತರನೇ ಆಡಿ. ನಿಮ್ಮ ಬಣ್ಣ ಹಚ್ಚೋ ಕೆಲಸ ನಿಮ್ಗೆ ಆಗ್ಬಾರ್ದು. ನೀವು ನೇರವಾಗಿ ಕೆಲಸ ಮಾಡೋರು ನೇರವಾಗಿ ಆಡಿ ಅಂತ ಹೇಳ್ಬಿಟ್ಟು ನನ್ನ ಗುರುರಾಜ ಸಹೋದರರು ಹೇಳಿದ್ರು. ಅದಕ್ಕೆ ಮಂಜುವರ ಹತ್ರ ಇವರು ಕಾಸ್ಟ್ಯೂಮ್ ಎಲ್ಲ ಹಾಕ್ಬೇಕು ಅಂತ ಹೇಳಿದ್ರು. ಆ ಒಂದು ಉದ್ದೇಶ ಏನಂದ್ರೆ, ಕೋಟ್ಯಾಧೀಶ್ವರು ಇದ್ದಾರೆ ಅಂತ ನಮ್ಗೆ ಹೊಟ್ಟೆ ಕಿಚ್ಚಿಲ್ಲ. ಅವರು ಕಷ್ಟಪಟ್ಟು ಏನ್ ಮಾಡಿದಾರೋ, ಅವ್ರು ಯಾವ ರೀತಿ ದುಡ್ಡು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಮಾಡಿ ಸಂತೋಷ. ಅಪ್ಪ ಅವ್ರು ಹೇಳ್ತಾ ಇರ್ತಾರೆ, ನೀವು ಎಲ್ಲಾದ್ರೂ ದುಡ್ಡು ಮಾಡಿ, ಕಾನೂನು ಅಡಿಯಲ್ಲಿ ಮಾಡಿ, ಎಲ್ಲಾದ್ರೂ ಏನಾದ್ರೂ ಮಾಡಿ, ಒಳ್ಳೇದ್ ರೀತಿಯಲ್ಲಿ ಮಾಡಿ, ಹಣ ಮಾಡಿ ಅಂತ. ಹಣ ಮಾಡ್ಲಿ, ಸಂತೋಷ. ಅಟ್ಲೀಸ್ಟ್ ಹಣ ಮಾಡಿದ್ರಲ್ಲಿ
100 ರೂಪಾಯಿಲಿ 1 ರೂಪಾಯಿ ಆದ್ರೂ, 1000 ರೂಪಾಯಿ 10 ರೂಪಾಯಿ ಆದ್ರೂ ನೀವು ದಾನ ಧರ್ಮ ಮಾಡಿ ಅನ್ನೋದಕ್ಕೆ ಮೆಸೇಜ್ ಕೊಡೋದಕ್ಕೆ ಕೋಟ್ಯಾಧೀಶ್ವರ್ ಯಾರಿದ್ದಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಕೊಳಿಯೋ ತರ ಮಾಡ್ತಾ ಇದಾರೆ ಅಂತವ್ರಿಗೆ ಒಂದು ಮೆಸೇಜ್ ಕೊಡೋ ರೀತಿಯಲ್ಲಿ ನನ್ನ ಸಹೋದರ ಮಂಜು ಕವಿಯರವರು ನೀವೇ ಆಡ್ಬೇಕಣ್ಣ ಅಂತೇಳಿ ನಾವು ಯಾರಾದ್ರೂ ಒಳ್ಳೆ ಸಿಂಗರ್ಸ್ ಹತ್ರ ಆಡ್ಸೋಣ ಅಂತ ಹೇಳಿದ್ವಿ. ಆದ್ರೆ ಒಂದೇ ಟೈಮಲ್ಲೇ ಒಂದೇ ಲೈನಲ್ಲೇ ಆಡಿಸ್ಬಿಟ್ರು ನನ್ನ. ಯಾವ್ದು ಟ್ರೈನು ಇದು ಇನ್ನೊಂದು ಯಾವ್ದು ನಮ್ಗೆ ತಗೊಂಡಿಲ್ಲ. ನಮ್ಗೆ ಒಂದೇ ಲೈನಲ್ಲೇ, ನನಗೆ ಒಂದೇ ದಿನದಲ್ಲೇ ಈ ಹಾಡನ್ನ ಹಾಡೋದಕ್ಕೆ ಹಣ ಪ್ರೊಫೆಷನಲ್ ಆಗಿ ಸಿಂಗರ್ಸ್ ಇದ್ರು ಸಡನ್ ಆಗಿ ಒಂದೇ ದಿನದಲ್ಲಿ ಮುಗಿಸೋದು ಕಷ್ಟ ಆಗುತ್ತೆ. ಅಂತದ್ದು ನಾವು ಒಂದೇ ದಿನದಲ್ಲಿ ಮುಗಿಸಿದಿರ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಋಣಿಯಾಗಿರ್ತೀನಿ. ಬರೋ ಜನ್ಮ ಅಂತಿದ್ರೆ ಮಂಜು ಕವಿ ಅವರು ನನ್ನ ಒಡಹುಟ್ಟಿದವರು ಅಣ್ಣನ ತಮ್ಮನ ಆಗ್ಲಿ ಹುಟ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ. ಯಾಕೆಂದ್ರೆ ಯಾರಿಗೂ ತಾನು ಬೆಳೆಯೋದಲ್ಲ, ತನ್ನಿಂದ 10 ಜನ ಬೆಳೆಸೋ ಮನಸ್ಸು ಯಾರಿಗಿರುತ್ತೋ ಅವರು ಅಜರಾಮರವಾಗಿರ್ತಾರೆ ಅನ್ನೋದು ಈ ಹೋರಾಟಗಾರರಲ್ಲಿ ಮತ್ತೆ ಈ ಕಲಾಕಾರರಲ್ಲಿ ಇದ್ರೆ ನಿಜವಾಗ್ಲೂ ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದೇ ನಮ್ಮ ಎಲ್ಲರ ಗುರಿ. ಆದ್ರಿಂದ ಇವತ್ತು ನಾನ್ ಬೆಳೆಯೋದಲ್ಲ, ನನ್ನಿಂದ 10 ಜನ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗ್ಬೋದು, ಮತ್ತೆ ಕಲಾವಿದರ ಎಲ್ಲಾ ರೀತಿಯ ಸಮಾಜದಲ್ಲಿ ಆಗುವ ಯಾವುದೇ ರೀತಿಯ ಹೋರಾಟಗಳಾಗ್ಲಿ, ಒಳ್ಳೇದು ಕೆಟ್ಟದ್ದು ಅಂದಿರ ಭಾಗಿಯಾಗಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ಬೇಕು. ಈ ಒಂದು ಸಾಂಗ್ ಏನಿದೆ ಹಾಡು ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ, ನಮ್ಮ ಮಂಜು ಕವಿಯವರ ಹೆಸರು ಉಳಿಲಿ, ಜೊತೆಗೆ ನಮಗೂ ಅವಕಾಶ ಕೊಟ್ಟಿದ್ದಾರೆ, ಇದರಿಂದ ಜನ ಬದಲಾವಣೆ ಆಗಲಿ ಅನ್ನೋದೇ ಒಂದು ಉದ್ದೇಶ. ಇನ್ನೊಂದು ಒಂದೇ ಒಂದು ಆಸೆ ಏನಿದೆ ಅಂದ್ರೆ, ಇದು ದುರಾಸೆ ಆಸೆ ಪಟ್ಟವರಿಗೆ ಕೊಟ್ಟಿದೆ ಒಂದು ಕೊಡುಗೆ, ಆದ್ರೆ ಇನ್ನೊಂದು ಕೊಡುಗೆ ನಾವು ನೆಕ್ಸ್ಟ್ ಕೊಡ್ಬೇಕು ಅಂತಿದ್ದೀವಿ. ಅದೇನು ಅಂದ್ರೆ, ಈ ಜಾತಿ ಧರ್ಮ ಅನ್ನೋರು ಯಾರಿದ್ದಾರೆ, ಜಾತಿ ಅನ್ನೋದೇ ಇಲ್ಲ, ನಾವೆಲ್ಲರೂ ಮನುಷ್ಯರ ಕುಲ, ಮನುಷ್ಯ ಜಾತಿ, ಮನುಷ್ಯ ಧರ್ಮ ಅನ್ನೋದು ಹೋಗ್ಬೇಕು ಅನ್ನೋದು ಹಾಡನ್ನ ಮೂಲಕ ನಾವು ಈ ರಾಜ್ಯಕ್ಕೆ ದೇಶಕ್ಕೆ ಕೊಡ್ಬೇಕು ಅಂತಿದ್ದೀವಿ. ಅದೊಂದು ಆಗ್ಬಿಟ್ರೆ ಜಾತಿ ಅನ್ನೋದು ಧರ್ಮ ಅನ್ನೋದು ನಿರ್ನಾಮ ಆಗ್ಬೇಕು, ಎಲ್ಲರೂ ಸಮಾನತೆಯಿಂದ ಹೋಗ್ಬೇಕು ಅನ್ನೋ ಆಸೆ ಇದೆ. ಅದು ಒಂದು ಹಾಡಿನ ಮೂಲಕ ಅತಿ ಶೀಘ್ರದಲ್ಲೇ ಕೊಡ್ಬೇಕು ಅನ್ನೋ ಆಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತೇಳಿ ಈ ಒಂದು ಹಿರಿಯರಲ್ಲಿ ನಾನು ಪ್ರತಿಯೊಬ್ಬರ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಭೀಮ್. ಓಂ ಶ್ರೀ ವೃಕ್ಷದೇವೋಭವ. ಈ ನಾಡು ಕಂಡಂತಹ ಹಲವು ದಾರ್ಶನಿಕರ ಸಾಲಲ್ಲಿ ನಿಲ್ಲುವಂತಹ, ಜಗತ್ತಿನಲ್ಲಿ ಮರಗಳೇ ನನ್ನ ಮಕ್ಕಳಂದಂತಹ ಏಕೈಕ ತಾಯಿ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಅವರಿವರೆನ್ನದೇ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಶರಣ ಬಂಧುಗಳೇ, ಹಾಗೂ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಅಂತ ನಾವಾದ್ರೂ ಸಹ ಭಾವಿಸ್ತೇವೆ. ಕೆಳಗಡೆ ಕೂತಾಗ ನಾನು ಬರ್ತಾ ದಾರಿಲಿ ಅನ್ಕೊಂಡಿದ್ದೇನು ಹಾಡು ಬಿಡುಗಡೆಗೆಲ್ಲ ನಮ್ಮನ್ ಕರೀತಾರಪ್ಪ ಅಂತೇಳಿ. ಯಾಕಂದ್ರೆ ಉರ್ಡಿ ಚಿನ್ನಿ ಅವರು ನಮಗೆ ಬಹಳ ವರ್ಷದಿಂದ ಆತ್ಮೀಯ ಸ್ನೇಹಿತರು. ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗ್ತೀವಿ, ಅವರು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಎಂತ ಕಷ್ಟದ ಪರಿಸ್ಥಿತಿಲಿ ಇದ್ರು ನಮ್ ಜೊತೆ ನಿಲ್ತಾರೆ. ಹಾಗಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂದ್ರೂ ಇವ್ರ ಕಾರ್ಯಕ್ರಮಕ್ಕೆ ಹೋಗಿ ಬರೋಣ ಅಂತೇಳಿ ಹೊರಟು ಬಂದ್ವಿ. ಬಂದಿಲ್ಲ, ಬರೋದ್ ಬೇಡ ಅಂತ ಇದ್ವಿ. ಬಂದಿಲ್ಲ ಅಂದ್ರೆ ಎಂತ ಒಂದು ಅವಕಾಶ ಮಿಸ್ ಆಗೋದು ಅಂತ ಅನ್ಕೊಂಡೆ. ಬಹಳಷ್ಟು ನಾವು ನೋಡ್ತೀವಿ, ನೀವೆಲ್ಲ ನೋಡಿದಿರಿ. 1-2 ನಿಮಿಷದಲ್ಲಿ ಬದುಕಿನ ಅರ್ಥ ಕಣ್ಮುಂದೆ ಬಂದೋಯ್ತು. 1-2 ನಿಮಿಷದಲ್ಲಿ ಅಷ್ಟೇ, 1-2-3 ನಿಮಿಷದ ಒಂದು ಗೀತೆಯಲ್ಲಿ. ಒಂದು 800 ವರ್ಷದ ಹಿಂದೆ ಒಂದು ವಚನವನ್ನ ಓದಿದ್ದೆ ನಾನು. ಆನೆ ಆನೆಯೋಪಾದಿಯಲ್ಲಿದೆ, ಹಾವು ಹಾವಿನೋಪಾದಿಯಲ್ಲಿದೆ, ನವಿಲು ನವಿಲಿನೋಪಾದಿಯಲ್ಲಿದೆ, ಮನುಷ್ಯ ಮನುಷ್ಯನೋಪಾದಿಯಲ್ಲಿ ಇದಾನ ಅಂತೇಳಿ ಕೇಳಿದ್ರು ಶರಣರು. ಅದು ಇವತ್ತು ನಿಜವಾಗ್ಲೂ ಸತ್ಯ ಅನ್ನಿಸ್ತು. ನಾವು ಮನುಷ್ಯನ ರೀತಿ ಇಲ್ಲ ಅಂತೇಳಿ. ಇವತ್ತು ನಾವು ಎಲ್ಲರೂ ಕೂಡ ಮಾನವೀಯ ನೆಲೆಗಟ್ಟನ್ನ ಬಿಟ್ಟು ಬೇರೆ ನೆಲೆಗಟ್ಟಿನಲ್ಲಿ ನಾವೆಲ್ಲ ಸಾಕ್ತಾ ಇದ್ದೇವೆ. ಅಂದ್ರೆ ಹಣ ಬೇಕು, ಆಸ್ತಿ ಬೇಕು, ಹೆಸರು ಬೇಕು ಅಂತ ಹೇಳಿ ಬಹಳಷ್ಟು ಬೇರೆ ಬೇರೆ ದಾರಿಗಳನ್ನ ಹಿಡಿದು ಇದನ್ನೆಲ್ಲ ಸಂಪಾದನೆ ಮಾಡಿ ಲಾಸ್ಟ್ ಕೋವಿಡ್ ಅಲ್ಲಿ ಎಲ್ಲ ಏನೇನಾದ್ರು ಅಂತ ನೀವು ಎಲ್ಲರೂ ಕೂಡ ನೋಡಿದೀವಿ ಅಲ್ವಾ, ಸ್ಪಷ್ಟವಾಗಿ. ಉಸಿರಾಡ ಗಾಳಿ ಕೂಡ ಸಿಕ್ಲಿಕ್ಕೆ, ಆಕ್ಸಿಜನ್ ಸಿಕ್ಲಿಕ್ಕೂ ಕೂಡ ನಮಗೆ ಕಷ್ಟ ಆಯ್ತು. ನಾವು ಬದುಕಿರುವಂತಹ ಸಂದರ್ಭದಲ್ಲಿ ಪರೋಪಕಾರವಾಗಿ ಬದುಕಬೇಕು. ಸಾಲುಮರದ ತಿಮ್ಮಕ್ಕ ಅವರು ಯಾವ ರೀತಿ ಬದುಕಿದ್ರು ಆ ರೀತಿನಾದ್ರೂ ಕನಿಷ್ಠ ನಾವೆಲ್ಲ ಬದುಕೋ ಪ್ರಯತ್ನ ಮಾಡಬೇಕು. ಅವರು ಟೀಮ್ ಅವರು ಒಳ್ಳೆ ಒಂದು ಸಂದೇಶವನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ನಮ್ಮ ಉರ್ಡಿ ಚಿನ್ನಿ ಅವರು, ಮಂಜು ಅವರು, ಅವರೆಲ್ಲ ಟೀಮ್ ಅವರು. ಬಹುತೇಕ ಉರ್ಡಿ ಚಿನ್ನಿ ಅವ್ರ ಬಗ್ಗೆ 1 ನಿಮಿಷ ಹೇಳ್ತೀನಿ ನಾನು.
ನಮ್ಮ ಬದುಕಲ್ಲಿ ಬಹಳಷ್ಟು ಜನರನ್ನ ಸಾಲುಮರ ತಿಮ್ಮಕ್ಕ ಅವರ ಮೂಲಕ ನಾವು ನೋಡಿದೀವಿ. MLA ಗಳಿರ್ಬೋದು, ಮಿನಿಸ್ಟರ್ಗಳಿರ್ಬೋದು, ಪ್ರಧಾನ ಮಂತ್ರಿಗಳಿರ್ಬೋದು, MP ಗಳಿರ್ಬೋದು. ಇಂಥ ಜನ ನೋಡಿಲ್ಲ ಅನ್ನಂಗಿಲ್ಲ, ಎಲ್ಲಾ ಕಡೆನೂ ಓಡಾಡಿದೀವಿ. ಆದ್ರೆ ಊರ್ಡಿ ಚಿನ್ನಿಯವರು ಮಾನವೀಯ ಮೌಲ್ಯಗಳನ್ನ ತನ್ನ ಜೀವನದಲ್ಲಿ ಬಹಳ ನೈಜವಾಗಿ ಇಟ್ಕೊಂಡಿರುವಂತಹ ವ್ಯಕ್ತಿ. ಸಾಕಷ್ಟು ಜನರಿಗೆ ಸಹಾಯವನ್ನ ಮಾಡ್ತಾ ತನ್ನ ದುಡಿಮೆಯ ಬಹುತೇಕ ಹಣವನ್ನ ಈ ಸಮಾಜಕ್ಕೆ ವಿನಿಯೋಗ ಮಾಡ್ತಾರೆ ಅಂತ ನಾನು ನೋಡಿದೀನಿ, ನನ್ನ ಕಣ್ಣಲ್ಲಿ ನೋಡಿದೀನಿ. ಅದು ಯಾರಿಗ್ ತಲುಪಬೇಕು ಅವ್ರಿಗೆ ತಲುಪ್ತಿದೆ, ಅದು ಬಹಳ ಸಂತೋಷ. ದಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ಯಾರಿಗ್ ದಾನ ಮಾಡ್ತಿದೀವಿ ಅನ್ನೋದು ಬಹಳ ಮುಖ್ಯ. ಕೆಲವ್ರು ದಾನ ಕೊಡ್ತಿದೀವಿ ಅಂತ ಇದ್ದವ್ರಿಗೆ ಕೊಟ್ಟು ಫೋಟೋ ವಿಡಿಯೋ ಏನೆಲ್ಲ ಆಗೋಗುತ್ತೆ. ಆದ್ರೆ ಚಿನ್ನಿಯವರು ಹುಡುಕಿ ಬಡವರಿಗೆ ಕೊಡ್ತಾ ಇದಾರೆ. ಒಂದು ಧಾರವಾಡಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ಉತ್ತರ ಕರ್ನಾಟಕದಲ್ಲಿ. ನಾವು ಹೋಗಿದ್ವಿ ಆ ಕಾರ್ಯಕ್ರಮಕ್ಕೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಧನವನ್ನ ಕೊಟ್ರು. ಅದನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಅವ್ರು ಇನ್ನೊಂದು ಹೇಳ್ತಾ ಇದ್ರು, ಈಗ ಊರ್ಡಿ ಚಿನ್ನಿಯವರು ಭಾಷಣ ಮಾಡ್ತಾ ಗೊತ್ತಾಗ್ಲಿಲ್ಲ ಅನ್ಕೊಂತೀನಿ, ಜಾತಿ ಎಳೆದೋಗ್ಬೇಕು ಸತ್ಯ, ಧರ್ಮನೂ ಅಳೆದೋಗ್ಬೇಕು. ಇಲ್ಲ, ಅಳಿಬಾರ್ದು ಧರ್ಮ, ಅಧರ್ಮ ಅಳಿಬೇಕಷ್ಟೆ. ಧರ್ಮ ಇದ್ದಾಗ ನಾವೆಲ್ಲ ಬದುಕ್ಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಕಾರ್ಯಕ್ರಮ ಚೆನ್ನಾಗಾಗ್ಲಿ, ನಿಮ್ಮ ಪ್ರೀತಿ ಸದಾ ಎಲ್ಲರ ಜೊತೆ ನಿರ್ಲಿ. ನಾವೆಲ್ಲರೂ ಕೂಡ ಧರ್ಮದ ದಾರಿಯಲ್ಲಿ ಸಾಕ್ತಾ ಒಳ್ಳೆ ಸಂದೇಶಗಳನ್ನ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ ಸರ್. ಖಂಡಿತ ಧರ್ಮದ ಹೆಸರಲ್ಲಿ ಕೋಮಗಲಭೆಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ಧರ್ಮಗಳನ್ನ ನಾನು ವಿರೋಧ ಮಾಡಿಲ್ಲ. ಧರ್ಮಗಳು ಶ್ರೇಷ್ಠ, ಧರ್ಮಗಳನ್ನು ಎಣಿಸಬಾರ್ದು, ವಿರೋಧಿಸಬಾರ್ದು ಅನ್ನೋ ಲೆಕ್ಕದಲ್ಲಿ ಹೇಳಿದ್ದೆ ಸರ್. ಇರ್ಲಿ ನಿಮ್ಮ ಥ್ಯಾಂಕ್ ಯು ಸರ್. ಆಶೀರ್ವಾದ ಮಾಡ್ತಾರೆ. ಹಿರಿಯರೇ, ವೇದಿಕೆ ಮೇಲೆ ಗಣ್ಯರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಇಂಥ ಅರ್ಥಪೂರ್ಣವಾದ ಧ್ವನಿ ಸುರುಳಿ ಕಾರ್ಯಕ್ರಮಕ್ಕೆ ನನಗೆ ಬರೋಕ್ಕೆ ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ. ನಾನು ರಾಮಚಂದ್ರ ಅವರು, ನನ್ನ ಸ್ನೇಹಿತರಾದ ಮುನಿಮಾನಪ್ಪ, ಅನೇಕರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ನನಗೆ ರಾಮಚಂದ್ರಪ್ಪ ಅವರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಇವತ್ತು ಬಹಳ ಗಣ್ಯ ವ್ಯಕ್ತಿಗಳು ಸಮಾಜಕ್ಕೆ ಅತ್ಯುತ್ತಮ ಕೊಡುಗೆ ಕೊಟ್ಟಿರೋರು ಇದ್ದಾರೆ. ನಮಗೆ ಸಾಲುಮರದ ತಿಮ್ಮಕ್ಕ ನಮ್ಮೆಲ್ಲರಿಗೂ ಮಾದರಿ. ಏನು ನಮಗೆ ಮನಸ್ಸು ಮಾಡಿದ್ರೆ, ಎಲ್ಲಿಂದ ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರು ನಾವು ಮನಸ್ಸು ಮಾಡಿದ್ರೆ ಏನೇನು ಸಾಧಿಸಬಹುದು, ನಾವು ಉತ್ತಮ ದಾರಿನಲ್ಲಿ ಹೆಂಗ್ ಕಟ್ಬೋದು, ಕೆಲಸ ಮಾಡ್ಬೋದು ಅಂತ ಸಾಲುಮರದ ತಿಮ್ಮಕ್ಕ ನಮ್ಮೆಲ್ಲರಿಗೂ ಮಾದರಿ. ಮತ್ತೆ ಸಂತೋಷ್ ಹೆಗ್ಡೆ ಸರ್, ಇವತ್ತು ನಡೀತಿರೋ ಏನು ವಿಪರೀತವಾದ ಭ್ರಷ್ಟಾಚಾರದ ನಡುವೆ ನಾವೆಲ್ಲ ಯುವಕರಾಗಿ ಅವರ ಮಾದರಿಯಲ್ಲಿ ನಡಿಬೇಕು ಅಂತ ಅದನ್ನ ಕಡಿವಾಣ ಹಾಕ್ಬೇಕು. ನನಗೂ ಕೂಡ ಮಾದೇವ ಸ್ವಾಮಿ ಅವರ ಸಿನಿಮಾ, ಅವರ ಹಾಡಿಗೂ ಮಾದೇಶ್ವರ ಹಾಡಿಗೂ ಮೈನಕ್ಕೂ ಬಹಳ ಹತ್ತಿರದ ನಂಟು. ಅವರು ಅತ್ಯುತ್ತಮ ಗಾಯಕರು. ಮತ್ತೆ ಋಷಿಯವರು ಒಳಿತು ಮಾಡು ಮನಸ್ಸ. ನಾನು ಮೊದಲನೇ ಸಲಿ ನನ್ನ ಜೈಲಿಗೆ ಹಾಕಿದ್ದಾಗ ಅವಾಗ ನಾವೆಲ್ಲರೂ ಅಲ್ಲೇ ಜೈಲಲ್ಲಿ ಇರೋರಲ್ಲ, ನಾವೆಲ್ಲರೂ ಕೂತ್ಕೊಂಡು ಒಳಿತು ಮಾಡು ಮನಸ್ಸ ಅಂತ ಹಾಡ್ತಾ ಇದ್ವಿ. ಆ ಒಂದು ಹಾಡಲ್ಲಿ ಇಷ್ಟು ಅರ್ಥಪೂರ್ಣವಾಗಿದೆ, ಇಷ್ಟು ನಮ್ಮೆಲ್ಲರಿಗೆ ಯಾರ ಮನಸ್ಸನ್ನು ಬೇಕಾದ್ರೂ ಒಂದು ಉತ್ತಮಗೊಳಿಸಬಹುದು ಅಂತ ಆ ಹಾಡು ಮುಖಾಂತರ ನಮಗೆ ಹೇಳುತ್ತೆ. ಸೊ ಹಾಗೆ ರಾಮಚಂದ್ರ ಅವರು, ನಾನು ಇವಾಗ ಎಷ್ಟೋ ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ರಾಮಚಂದ್ರ ಅವರು ಬುದ್ಧ, ಬಸವ, ಅಂಬೇಡ್ಕರ್ ಒಂದು ಸಮಾನತೆ ಹಾದಿಲಿ ನಡೀತಾ ಇದ್ದಾರೆ. ಅವ್ರ ಜೊತೆ ಚಿಂತಾಮಣಿನಲ್ಲಿ ಅಮರ ಜೊತೆ ಏನು ಅವರು ರಾಜ್ಯ ಮಟ್ಟದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಿ ಒಂದು ಉತ್ತಮ ಸಮಾಜಕ್ಕೆ ನಮ್ಗೆ ಏನೇನ್ ಬೇಕೋ ಅನ್ನೋದು ಅವರು ಕೊಡುಗೆ ಕೊಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ಒಂದು ಜನಜಾಗೃತಿ, ಸಮಾಜ ಸೇವೆ ಮತ್ತು ಹೋರಾಟದ ಮುಖಾಂತರ ಈ ಮೂರು ದಾರಿನಲ್ಲಿ ನಾವು ಸಾಧಿಸಿದ್ರೆ ಬಹಳ ಉತ್ತಮ ಸಮಾಜ ಕಟ್ಬೋದು. ಮತ್ತೆ ನಮಗೆ ರಾಮಚಂದ್ರ ಅವ್ರ ಬಗ್ಗೆ ನನಗೆ ಯಾಕೆ ಗೌರವ, ಮತ್ತೆ ಮಂಜು ಅವ್ರ ಮತ್ತೆ ಈ ತಂಡದವ್ರ ಬಗ್ಗೆ ಯಾಕೆ ಗೌರವ ಅಂದ್ರೆ, ನಮಗೆ ಇದೇ ನಿಮ್ ವೇದಿಕೆ ನೋಡಿದ್ರೆ ನಮಗೆ ಸಿನಿಮಾ ಸ್ಟಾರ್ಗಳೆಲ್ಲ ಮಾದರಿ, ಕ್ರಿಕೆಟ್ ಆಟಗಾರರೆಲ್ಲ ಮಾದರಿ, ಶ್ರೀಮಂತ ಉದ್ಯಮಿಗಳೆಲ್ಲ ಮಾದರಿ, ರಾಜಕಾರಣಿಗಳೆಲ್ಲ ಮಾದರಿ. ಯಾರು ನಮ್ಮ ಮಾದರಿಯಿಂದ ನಿಸ್ವಾರ್ಥವಾಗಿ ಒಂದು ಸಮಾಜಕ್ಕೆ ಶ್ರಮಿಸ್ತಾರೋ ಅಂತವರೇ ಮಾದರಿ. ಅಂತ ಒಂದು ಹಾದಿನಲ್ಲಿ ನಾವೆಲ್ಲರೂ ನಡೀತಾ ಇದೀವಿ. ಮತ್ತೆ ರಾಮಚಂದ್ರ ಅವರು ಆ ಮುಂಚೂಣಿನಲ್ಲಿದ್ದಾರೆ. ಮತ್ತೆ ಮುಖ್ಯವಾಗಿ ನಮಗೆ, ನಾನು ಕೂಡ ಕಲೆಗೆ ಸೇರ್ಕೊಂಡಿದ್ದು ಕಲೆಯಲ್ಲಿರೋ ಒಂದು ಸಿನಿಮಾದ ವ್ಯಾಪಾರದ ನೋಡ್ಕೊಂಡಲ್ಲ, ಅಥವಾ ಕಲೆಯಿಂದ ಕೇವಲ ಮನೋರಂಜನೆ ಅಲ್ಲ. ರಾಮಚಂದ್ರ ಮಂಜು ಅವರು ಈ ಹಾಡು ಮುಖಾಂತರ ತೋರಿಸಿದ್ದಾರೆ ಕಲೆಯಿಂದ ಪರಿವರ್ತನೆಗೋಸ್ಕರ. ಪರಿವರ್ತನೆ ಏನೇನ್ ಸಾಧ್ಯ, ಒಂದು ಉತ್ತಮ ಸಂದೇಶ ಕೊಡೋದು ಎಷ್ಟು ಮುಖ್ಯ, ಆ ಸಂದೇಶ ಕಲೆಯಿಂದ ಎಷ್ಟು ಬದಲಾವಣೆ ಆಗಕ್ಕೆ ಸಾಧ್ಯ. ಸೊ ಈ ಹಾಡ್ನಲ್ಲಿ ಅಂತ ಕೊಟ್ಟಿದ್ದಾರೆ. ಮತ್ತೆ ಕಲೆಗೂ ನಮಗೆ ಒಂದು ಉತ್ತಮ ಸಮಾಜಕ್ಕೂ ಹೋರಾಟಕ್ಕೂ ಬಹಳ ಹತ್ತಿರದ ನಂತು. ಯಾರಾದ್ರೂ ಆರ್ಟ್ಸ್, ಸಂಗೀತ, ಸಾಹಿತ್ಯ, ಇತಿಹಾಸ, ಮಾನವಶಾಸ್ತ್ರ ಓದಿರೋರಲ್ಲ, ಇಂಥವರೇ ನಮಗೆ ಕಲೆ ಓದಿರೋರೇ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಬಹಳ
ಯೋಗ್ಯರು ಅಂತ ಹೇಳಿದ್ರೆ ಸುಳ್ಳಿಲ್ಲ. ಆರ್ಟ್ಸ್ ಸ್ಟೂಡೆಂಟ್ಸೇ ಬಹಳ ಯೋಗ್ಯರು. ಯಾಕೆಂದ್ರೆ ನಮಗೆ ವ್ಯಕ್ತಿತ್ವ ಕಟ್ತೀವಿ, ನಮಗೆ ಕಲ್ಪನಾ ಶಕ್ತಿ ಬರುತ್ತೆ ಮತ್ತು ಸಮಾಜದ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ರಾಮಚಂದ್ರ ಅವರು ಇಂಥ ಒಂದು ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇರುತ್ತೆ. ಆ ಪ್ರತಿಭೆ ತೋರ್ಸಕ್ ಧೈರ್ಯ ಇರಬೇಕು. ಆ ಪ್ರತಿಭೆ ತೋರ್ಸೋದ್ ಜೊತೆ ಬರೀ ಕೇವಲ ಮನೋರಂಜನೆ ಅಥವಾ ವ್ಯಾಪಾರ ಕಲ್ದೆ ಒಂದು ಸಮಾಜದ ಸುಧಾರಣೆಗೋಸ್ಕರ ತೋರಿಸ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ. ಮುಂದೇನೋ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು. ಕೆಲಸ ಖಂಡಿತ ಮಾಡ್ತೀನಿ. ನಾನು ಒಂದು GS ಶಿವರುದ್ರಪ್ಪ ಅವ್ರ ಮಾತಲ್ಲಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರು, ಕಲ್ಲು ಮಣ್ಣುಗಳ ಕುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳು ಗುರುತಿಸಿದಾದೇನೆ ನಮ್ಮೊಳಗೆ. ಜೈ ಕರ್ನಾಟಕ, ಜೈ ವಿ. ಸ್ವಾಮಿಗಳಿಗೆ ಮತ್ತು ಇತರ ಗಣ್ಯರಿಗೆ ವಂದಿಸ್ತಾ, ಸಭೆಯಲ್ಲಿರುವಂತಹ ನನ್ನ ಬಂಧುಗಳಿಗೆ ವಂದಿಸ್ತಾ, ಮಾಧ್ಯಮದವರಿಗೆ ವಂದಿಸ್ತಾ, ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸುಂದರ ಯಾಕಂದ್ರೆ ಇದೊಂದು ಇಂಪಾದ ಹಾಡನ್ನ ಕವಿ ಮಂಜು ಅವರು ಬರೆದಿದ್ದಾರೆ. ಅದನ್ನ ಹೂಡಿ ರಾಮಚಂದ್ರಪ್ಪನವರು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಅವರ ಧ್ವನಿ ಬಹಳ ಸುಂದರವಾಗಿತ್ತು. ಆ ಕಾರಣಕ್ಕಾಗಿ ನಾನು ಇದೊಂದು ಸುಂದರ ಕಾರ್ಯಕ್ರಮ ಅಂತ ಹೇಳಿದೆ. ಮತ್ತು ಇತರರು ಹೇಳಿದಂಗೆ ಇದೊಂದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ. ಯಾಕಂದ್ರೆ ಇದರಲ್ಲಿರುವಂತಹ ಸಂದೇಶ ಸಮಾಜಕ್ಕೆ ಬಹಳ ಉತ್ತಮವಾದ ಸಂದೇಶವನ್ನು ಕಳಿಸ್ತದೆ. ಇವತ್ತು ದುರಾಸೆಯಿಂದ ತುಂಬಿ ತುಳುಕಿರುವಂತಹ ಈ ಸಮಾಜದಲ್ಲಿ ಇಂತಹ ಒಂದು ಸಂದೇಶಗಳು ಬಂದ್ರೆ ಏನಾದ್ರೂ ಒಂದು ಒಳ್ಳೆ ಬದಲಾವಣೆ ಆಗಬಹುದು ಅನ್ನೋದು ನನ್ನ ಅನಿಸಿಕೆ. ಆ ನಿಟ್ಟಲ್ಲಿ ನಾನು ಬಹಳಷ್ಟು ಶಾಲಾ ಕಾಲೇಜಿಗೆ ಹೋಗಿ ಸಮಾಜದಲ್ಲಿ 2 ಮೌಲ್ಯಗಳ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇರ್ತೇನೆ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ಈ ಒಂದು ಹಾಡಿನಲ್ಲಿ ಅಂತಹ ಸಂದೇಶಗಳಿದೆ. ಪ್ರಯತ್ನ ಮಾಡುವುದು ನಮ್ಮ ಕರ್ತವ್ಯ, ಪ್ರತಿಫಲಕ್ಕೆ ಕಾಯುವುದಲ್ಲ ಅಂತ ನಾನು ನಂಬಿದ್ದೇನೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ನಾನು ಈ ಹಾಡು ಬಹಳ ಜನರಿಗೆ ಪ್ರೀತಿ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಾನು ಫಸ್ಟ್ ಬಂದ ತಕ್ಷಣನೇ ರಾಮಚಂದ್ರ ಸಾಹೇಬ್ರು ನಾನು ನೋಡಿ ನಾವು ಚಪ್ಪಲಿ ಇದೆಲ್ಲ ಹಾಕೊಟ್ಟಿರೋದು ನೋಡ್ಬಿಟ್ಟು ಇವ್ರನ್ನ ಕರ್ಕೊಂಡ್ಬನ್ನಿ, ಆಫೀಸಿಗೆ ಕರ್ಕೊಂಡ್ಬನ್ನಿ ಅಂತ ಹೇಳಿದ್ರು. ಇವ್ರಿಗೇನೋ ಒಳ್ಳೇದಾಗ್ಲಿ, ಏನೋ ಒಂದು ಒಳ್ಳೇದ್ ಮಾಡೋಣ ಅಂತ. ನಾನು ಇವ್ರು ಹಿಂಗ್ ಮಾತಾಡ್ತಾರೆ ಅನಿಸ್ತು. ಸಡನ್ ಆಗಿ ಬಂದ ತಕ್ಷಣನೇ ಹೇಳ್ಬಿಟ್ಟು ಇದನ್ನ ಪರಿಚಯ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವಾಗ ಇದೆಲ್ಲ ನೋಡಿದಾಗ ಅನಿಸ್ತು ಅವರು ಮನಸ್ಸಲ್ಲೇ ಅದು ಆತರ ಮನಸ್ಥಿತಿನೇ ಆತರ, ಯಾರ ಕಷ್ಟದಲ್ಲಿರೋರು ನೋಡಿದ್ರೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಅನಿಸ್ತು. ಆಮೇಲೆ ಮಂಜು ಕವಿ ಅವ್ರ ಬಗ್ಗೆ ಹೇಳ್ಬೇಕು. ಮಂಜು ಕವಿ ಅವರು 5 ನಿಮಿಷದಲ್ಲಿ ಒಂದು ಸಾಂಗ್ ಬರೆದು ಬಿಡ್ತಾರೆ. 5 ನಿಮಿಷದಲ್ಲಿ ಇವಾಗ ಹೇಳ್ತಾರೆ ನನಗೆ ಋಷಿಗಳಿಗೆ ಈ ಸಾಂಗ್ ಮಾಡ್ತಾ ಇದೀನಿ ಅಂತ. ನೋಡಿದ್ರೆ ನಾಳೆ ರಿಲೀಸ್ ಆಗ್ಬಿಟ್ಟಿರುತ್ತೆ. ಅದು ನಿಜವಾಗ್ಲೂ ಅವ್ರನ್ನ ವಿಕಟಕವೇ ಅಂದ್ರೆ ತಪ್ಪಾಗ್ಲಾರ್ದು. ಈ ಸಾಂಗ್ ನಮ್ಮ ಒಳಿತು ಮಾಡೋ ಮನುಷ್ಯಗಿಂತ ಹೆಚ್ಚು ಯಶಸ್ವಿ ಪಡಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮ ತುಂಬ ಎಲ್ಲರಿಗೂ ಶರಣು ಶರಣಾರ್ಥಿ. ದಾನ, ಹಾಲು ಅನ್ನದಾನ, ಯಾಲಕ್ಕಿ ಎಲೆ ದಾನ, ತಣ್ಣೀರು ಪುಣ್ಯಸ್ಥಾನ, ಬೆಂದನ್ನವ ಬೇಯಿಸಿ ಮತ್ತೊಬ್ಬರಿಗೆ ಇಕ್ಕದು ಅನ್ನದಾನ, ಗೋದಾನ, ಭೂದಾನ, ವಸ್ತ್ರದಾನ, ಕನ್ಯಾದಾನ, ವಿದ್ಯಾದಾನ. ಇದೆಲ್ಲದಕ್ಕಿಂತಲೂ ನಿಧಾನ ಅನ್ನೋದೇ ಪ್ರಧಾನ ಅಂತ ಜನಪದದಲ್ಲಿ ಹೇಳ್ತೀವಿ. ನಮ್ಮ ರಾಮಚಂದ್ರ ಸ್ವಾಮಿಯವರು ನಮ್ಮಳ್ಳೊಳಿಗೆ ಬಂದ್ರು. ನಾನು ನೋಡಿರ್ಲಿಲ್ಲ, ಯಾವಾಗಲೂ ನೋಡಿರ್ಲಿಲ್ಲ. ಹಾಗಾಗಿ ಇದು ಜನ್ಮದ ಪೂರ್ವ ಜನ್ಮದ ಪುಣ್ಯ ಫಲ ಅಂತ ಹೇಳ್ತಾರೆ. ತಾಯಿ ತಂದೆಗಳು ಬೇಡಿ ವರವ ಪಡೆದ ಮಕ್ಕಳೆಲ್ಲಲ್ಲಿ ಮಾತ್ರ ಈ ರೀತಿ ಬರ್ತಕ್ಕಂಥ ಸಹಜ ಅಂತ ಹೇಳ್ತಾರೆ. ಅವ್ರ ತಾಯಿ ತಂದೆ ಮಾಡಿರುವಂತ ಪುಣ್ಯವಂತಿ ಅದು. ಅದಕ್ಕೇನೆ ಮಹನೀಯರು ಪುಣ್ಯಾತ್ಮರು ಹೇಳಿದ್ದಾರೆ, ಒಬ್ಬ ಋಷಿಮುನಿಗಳಾಗಲಿ, ತಪೋಮುನಿಗಳಾಗಲಿ, ಶರಣರಾಗಲಿ, ಅದು ಅವ್ರ ತಾಯಿ ತಂದೆಗಳು ಕೇಳಿ ಪಡೆದಿರುವಂತ ಫಲ. ಹಾಗಾಗಿ ಅವ್ರ ತಾಯಿ ತಂದೆಗಳು ಯಾವ ದೇವರನ್ನ ಬೇಡ್ಕೊಂಡಿದ್ರು. ದೇವರು ಅಂತಕ್ಕಂಥ ಒಬ್ಬ ಇದ್ದಾನೆ, ಅವನಿಂದನೇ ಇವತ್ತು ಈ ಹಗಲು ರಾತ್ರಿ ಆಗ್ತಾ ಇಲ್ಲ, ಅವನಿದ್ದೇ ಇದ್ದಾನೆ. ಹಾಗಾಗಿ ಯಾರೇ ಹಾಕೊಳ್ಳಿ, ಒಬ್ಬರು ಮೇಧಾವಿಗಳಾಗ್ಲಿ, ಶರಣರಾಗ್ಲಿ, ಅವ್ರ ತಾಯಿ ತಂದೆಗಳು ಪಡೆದಿರ್ತಕ್ಕಂಥ ಜನ್ಮದ ಫಲ. ಹಾಗಾಗಿ ರಾಮಚಂದ್ರರವರು ಅವ್ರ ತಾಯಿ ತಂದೆಗಳು ಎಷ್ಟು ದೇವರನ್ನ ಬೇಡ್ಕೊಂಡಿದ್ರು. ಅದರಲ್ಲೂ 7ನೇ ಮಗನ ಹುಟ್ಟಿದವನು, ಅದಕ್ಕೆ 7 ಅಂತಕ್ಕಂಥದ್ದು ಯಾವಾಗಲೂ ಎದ್ದೇಳು ಅಂತ ಹೇಳುತ್ತೆ ನಮ್ಮ ಜನಪದದಲ್ಲಿ.
ಯಾವಾಗಲೂ ಹೇಳ್ತಾ ಇರೋದಂತೆ, ಬೇಡ ಅಂತ ಮಾತೇ ಇಲ್ವಂತೆ. ಹಾಗಾಗಿ ಅವ್ರು 7ನೇ ಮಗನಾಗಿ ಹುಟ್ಟಿದ್ರಿಂದ 8ನೇ ಮಗನಾಗಿ ಕೃಷ್ಣ ಹುಟ್ಟಿದ, ತನ್ನ ಸೋದರ ಮಾವನ್ನ ಸಂಹಾರ ಮಾಡ್ದ. ಯಾರು? ಕೃಷ್ಣ. ಹಾಗಾಗಿ 7ನೇ ಮಗನಾಗಿ ಹುಟ್ಟಿದಂತೆಯವರು ಅವ್ರು ನೋಡಿ, ಒಂದು ಹೇಳ್ತದೆ ಜನಪದದಲ್ಲಿ, 9 ತಿಂಗಳು ತಾಯಿ ಗರ್ಭದಲ್ಲಿ ಹುಟ್ಟಿದಂತ ಮಕ್ಕಳು ಮಾತ್ರ ಜೀವ ಸಹಿತ ಇರಕ್ ಸಾಧ್ಯ. 8 ತಿಂಗಳು ಹುಟ್ಟ ಮಕ್ಕಳು ಬದುಕಲ್ಲ. 7 ತಿಂಗಳು ಹುಟ್ಟಿದ ಮಕ್ಕಳು ಬದುಕತ್ತಾರೆ ನೋಡಿ. 7 ತಿಂಗಳಿಗೆ 8ನೇ 1 ತಿಂಗಳು ಇನ್ನೂ ಜಾಸ್ತಿ ಆಗುತ್ತೆ. ಆದ್ರೂ ಆ ಮಕ್ಕಳು ಉಳಿಬಹುದಾಗಿತ್ತು, ಉಳಿಯಲ್ಲ. 7 ತಿಂಗಳ ಮಕ್ಕಳು ಉಳಿಬೇಕು ಅಂತಂದ್ರೆ ಅದು ಬಹುಜನ್ಮದ ಪುಣ್ಯ. ಹಾಗೆ ನಮ್ಮ ಸಾಲುಮರ ತಿಮ್ಮವ್ವ ಮಕ್ಕಳಿಲ್ಲದೇನೆ ಮರಗಿಡಗಳೇ ಮಕ್ಕಳು ಅಂತ ಸಾಕಿದಂತ ಸಲಹಿದಂತ ತಾಯಿ, ಅವಳಿಗೆ ಇವತ್ತು ಇಡೀ ದೇಶವೇ ಅವಳನ್ನ ಕೊಂಡಾಡುತ್ತೆ. ಮಕ್ಕಳಿದ್ದಕ್ಕೋಸ್ಕರವಾಗಿ ನನಗೆ ದೇವ್ರ ಮಕ್ಕಳು ಕೊಡದೇ ಇದ್ರು ಪರವಾಗಿಲ್ಲ, ನಾನು ಈ ಸಸಿಗಳನ್ನೇ ನೆಟ್ಟು ನನ್ನ ಮಕ್ಕಳನ್ನ ಸಾಕ್ತೀನಿ ಅಂತೇಳಿ ಅಡ್ಡ ಕಟ್ಟಿ ನೀರು ಹೊತ್ತು ಬಹುದಿನಗಳ ತನಕ ಇವ್ರ ಇತಿಹಾಸನೇ ನಾವು ಓದಿದ್ದೀನಿ. ಹಾಗಾಗಿ ಯಾರೋ ಕರೆದು ಏನಮ್ಮ ಈ ರೀತಿ, ಅಲ್ಲಿ ತನಕ ಇವ್ರನ್ನ ಏನೋ ಹುಚ್ಚಿ ದಿನ ನಾವು ಸಸಿ ನೆಡ್ತಾವಳೆ, ಇವಳಿಗೇನೋ ತಲೆ ಕೆಟ್ಟು ಹೋಗೋದು ಅಂತಿದ್ರು. ಆಮೇಲೆ ವಿಚಾರ ಗೊತ್ತಾದ್ಮೇಲೆ, ಎಂತ ಮಹಾತಾಯವ ನೀನು, ಅದಕ್ಕೆ ಪ್ರತಿಯೊಬ್ಬರು 2 ಗಿಡಗಳನ್ನು ನೆಟ್ಟಿ ಅವ್ರ ಮನೆ ಬಾಗಿಲಿಗೆ ಒಂದು ಸಸಿ ನೆಟ್ಟಂತೆಯವರು ಇನ್ನು ಮುಂದೆ ಹುಟ್ಟುವಂತ ಮಕ್ಕಳಿಗೆ ನಾವು ನೆರವಾಗ್ತೀವಿ. ಪ್ರತಿಯೊಬ್ಬರು 2 ಗಿಡ ನೆಡ್ಬೇಕಂತೆ. 2 ಸಸಿ ನೆಟ್ಟು ನೀನು ಅದಕ್ಕೆ ಊರ್ ಮುಂದೆ ವೃಕ್ಷ ನೆಡು, ಫಲಾಕಿ ಪಾಪ ಕಳಿ, ವೃಕ್ಷ ನೆಟ್ಟು ನೆರಳು ಕೊಟ್ಟು ಪುಣ್ಯ ಪಡಿ ಅಂತ ನಮ್ಮ ಜನಪದದಲ್ಲಿ ಬೇಕಾದಂತ ಮಾತುಗಳನ್ನ ಗಾದೆ ಇದೆ. ಹಾಗೇನೆ ಇನ್ನೊಂದು ಮಾತು ಹೇಳ್ತೀವಿ, ನಾನು ಹೊಗಳ ಬಂಟ್ನಲ್ಲ, ಅವರವರ ವಿಚಾರಗಳನ್ನ ಕೇಳಿ ತಿಳಿದು ಮಾತನಾಡ್ತಕ್ಕಂಥ ವ್ಯಕ್ತಿ ನಮ್ಮ ಲೋಕಾಯುಕ್ತರು, ನಮ್ಮ ಸಂತೋಷ್ ಹೆಗಡೆಯವರು ಮಾಡಿರ್ತಕ್ಕಂಥದ್ದು. ಎಲ್ಲರೂ ಈ ಪ್ರಪಂಚದಲ್ಲಿ ನಾವು ಮಾಡಿಬಿಟ್ರೆ ಈ ಅಧರ್ಮನದೇ ಎಳಿಸೋಗುತ್ತೆ, ನ್ಯಾಯ ಅಂತಕ್ಕಂಥ ಸತ್ಯವಾಗಿ ಉಳ್ತಾರೆ. ಅವ್ರ ವಿಚಾರಗಳು ಬೇಕಾದಷ್ಟು ಕೇಳಿದ್ದೀನಿ, ನೋಡಿದ್ದೀನಿ, ಮಾತಾಡಿದ್ದೀನಿ. ಅವ್ರ ಪೇಪರ್ಗಳೆಲ್ಲ ನಾನು ಓದಿದ್ದೀನಿ. ಯಾಕೆ ಸ್ವಾರ್ಥಿಗಳಾಗಬಾರ್ದು. ಇವ್ರು ಹೇಳಿದ್ರೆ ಒಬ್ಬೊಬ್ಬರ ಹತ್ರ 6, 8 ಕಾರ್ಗಳವೆ, ನನ್ನ ಹತ್ರ ಬರೀ ಒಂದೇ ಒಂದು ಕಾರ್ ಮಡಿಕೊಂಡಿದ್ದೀನಿ ನೋಡಿ. ಅವರು ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರಾಗಿ ಅವರು ಒಂದು 7-8 ಕಾರ್ ಮಡಿಕೊಂಬೋದಾಗಿತ್ತು. ಆ ಸ್ವಭಾವಕ್ಕೆ ಹೋಗ್ಲಿಲ್ಲ. ಸತ್ಯ ಅನ್ನೋದು ಒಂದಿದೆ, ಧರ್ಮ ಅನ್ನೋದು ಮೇಲೊಂದಿದೆ. ಆ ಧರ್ಮ ಯಾವತ್ತಿದ್ರೂ ಕಾಪಾಡುತ್ತೆ. ಧರ್ಮದಲ್ಲಿ ನಡೆದಂತ ಧರ್ಮರಾಯ ಸ್ವರ್ಗಕ್ಕೆ ಹೋದ, ನಿಜ ಜೀವನದಲ್ಲಿ ಸ್ವರ್ಗಕ್ಕೆ ಹೋದ ಅಂತಕ್ಕಂಥ ಕಥೆಗಳನ್ನ ನಾವು ಹೇಳ್ತೀವಿ. ಅದೇ ಅನ್ಯಾಯಕಾರಿ ಬ್ರಹ್ಮ 27 ವರ್ಷಗಳಿಂದ ಹಾಡದಂತ ಹಾಡು ಅರ್ಜುನ ಜೋಗಿ ಹಾಡು ಅಂತ. ಅದನ್ನ ಇತ್ತೀಚೆಗೆ ಯಾರೋ ಮೈಸೂರಿನಲ್ಲಿ ಇರ್ತಕ್ಕಂಥ ಹಾಟ್ಲಲ್ಲಿರೋ ಹುಡುಗಿರು ಅದನ್ನ ತೆಗೆದು ರಿಂಗ್ ಟೌನ್ ಹಾಕಿ ಅತ್ಲಾಗಿ ಇಡೀ ದೇಶನೆಲ್ಲ ಕೇಳ ಮಟ್ಟ ಮಾಡಿದ್ರು. ನನ್ನನ್ನು ಸಂದರ್ಶನ ಮಾಡಿದ್ರು. ಎಲ್ಲ ಕರ್ಕೊಂಡೋಗಿ ಸಂದರ್ಶನ ಮಾಡಿ ಇವತ್ತು ಈ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಈ ಹಾಡು ಎಲ್ಲೆಲ್ಲೂ ಇದೆ. ಏನೋ ನಾವು ಬಹಳ ಜನಪದದಲ್ಲಿ ಅಂತಂದ್ರೆ ಊಟಕ್ಕೋಸ್ಕರವಾಗಿ ನಾವು ಈ ಹಾಡುಗಳನ್ನ ಕಲ್ತದ್ದು. ನಾವೇನು ಸಿರಿ ಸಂಪತ್ಕಾರರಲ್ಲ. ನಾವು ಒಂದು ಹೊತ್ತು ಊಟ ಉಣ್ಣೋದ್ ಸಲುವಾಗಿ ಈ ಜನಪದ ಹಾಡುಗಳನ್ನ ಕಲ್ತು ಮನೆ ಹತ್ರ ಹೋಗಿ ಕಾಯಕ ಮಾಡ್ತಕ್ಕಂಥದ್ದು. ನಮ್ಮ ಶರಣರು ಅಷ್ಟೇನೆ, ಅವ್ರ ಜೋಳಿಗೆ ಹಾಕೊಂಡು ಮನೆ ಹತ್ರ ಹೋಗಿ ಕಾಯಕ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ನಮ್ಮ ಕಾವಿಯನ್ನು ಧರಿಸ್ಕೊಂಡು ಮಠಮಾನೆಯನ್ನು ಕಟ್ಕೊಂಡಿರ್ತಕ್ಕಂಥವ್ರು. ಇವತ್ನಾಗೆ ಅವತ್ತು ಸಲಕರಣೆಗಳಿಲ್ಲ. ಅವ್ರ ಜೋಳಿಗೆ ಹಾಕೊಂಡು ಮನೆಯ ಬಾಗಿಲು ಹೋಗಿ ಕೋರಣೆ ಮಾಡ್ಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ಬಂದು ಆ ಮಕ್ಕಳಲ್ಲಿ ಇರುವಂತ ಮಕ್ಕಳಿಗೆಲ್ಲೂ ಅನ್ನದಾನ ಮಾಡಿದಂತ ಅನ್ನದಾಸೋಹ ಅಂತ ಹೇಳಿ ಅದು ಆವಾಗ್ಲಿಂದ ನಡ್ಕೊ ಬಂದೈತೆ. ಇವತ್ತು ನಮ್ಮ ತುಮಕೂರಲ್ಲಿ ಇರುವಂತ ಸಿದ್ಧಗಂಗಾ ಮಠ ಸ್ವಾಮೀಜಿ ಇರ್ಬೋದು, ನಮ್ಮ ಸಾಲೂರು ಮಠ ಸ್ವಾಮೀಜಿ ಇರ್ಬೋದು, ಇವರೆಲ್ಲ ಕಾಯಕ ಮಾಡ್ಕೊಂಡ್ ಬಂದಿರೋರೆ. ಹಾಗೆ ನಾವು ಹೊಟ್ಟೆಗೋಸ್ಕರವಾಗಿ ಮನೆ ಬಾಗಿಲು ಹೋಗಿ ಕಾಯಕ ಮಾಡ್ಕೊಂಡು ಜೀವ ಉಳಿಸ್ಕೊಂಡವ್ರು. ಇವತ್ತು ಜನಪದ ಹಾಡುಗಳನ್ನ 1000 ಗೀತೆಗಳ ಹಾಡಿದ್ದೀನಿ. ಎಲ್ಲಾರು ನೀವು ರಿಂಗ್ ಟೌನ್ ಅಲ್ಲಿ ಕೇಳ್ತಾ ಇದ್ದೀರಾ, ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ನಾನು ಹೇಳೋದಿಷ್ಟೇನೆ, ನಮ್ಮ ನಮ್ಮ ರಾಮಚಂದ್ರಣ್ಣವ್ರ ತಾಯಿ ತಂದೆಗಳು ಮಾಡಿದಂತ ಪೂಜಾ ಫಲ, ಅವರು ನನಗೆ ಒಳ್ಳೆ ಮಗನು ಕೊಡಪ್ಪ ಅಂತ ಕೇಳ್ಕೊಂಡ ಫಲ. ಅದಕ್ಕೆ ಇವ್ರು ಮುಂದಾಗ್ಬಿಟ್ರವ್ರು ಇದೇ ರೀತಿ ಮಾಡ್ಬೋದಾಗಿತ್ತಲ್ವಾ? ಇವ್ರು ಮೊದಲಾಗಿ ಹುಟ್ಟವ್ರಲ್ಲಪ್ಪ, ಹಿರಿಯವರು 2ನೇವ್ರು 3ನೇವ್ರು 4ನೇವ್ರು ಅವರೆಲ್ಲ ಈ ರೀತಿ ಮಾಡ್ಬೋದಿತ್ತು. ಅದಿಲ್ಲ. ಆ ಗಳಿಗೆ ಒಳಗೆ ಭಗವಂತನ ಕರುಣೆ ಪ್ರೇರಣೆಯಿಂದ ಹುಟ್ಟಿರ್ತಕ್ಕಂಥ ರಾಮಚಂದ್ರ ಅವರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಮಲೆ ಮಹದೇಶ್ವರ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಂತೀನಿ. ಈ ಹಾಡು ಚೆನ್ನಾಗಿ ಓಡಿ. ಆಮೇಲೆ ನಮ್ಮ ಮಂಜು ಕವಿಯವರು ನೋಡಿ, ನಮ್ಮ ಒಳಿತು ಮಾಡೋ ಮನಸ್ಸ, ಅದು ಈ ಭೂಮಿ ಇರೋ ಗಂಟ್ಲು ಹಾಡು ಮಾತ್ರ ಅಲುಗಾಡಿಸೋರು ಯಾರು ಇಲ್ಲ. ಹಾಗಾಗಿ ಒಂದೊಂದು ಹಾಡುಗಳು ಮಾತ್ರ ಆ ರೀತಿ ಉಳ್ಕೊಂಡವೆ. ನಾನು ಹಾಡು ಎನ್ನುವ ಗಂಧದ ಗುಡಿ ಅಂತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯ ಮಾಡಿ ಗಂಧದ ಗುಡಿ ಸಿನಿಮಾದಲ್ಲಿ ಹಾಡು ಇನ್ನು ಈ ಭೂಮಿ ಇರೋ ಗಂಟ್ಲು ಹಾಡನ್ನು ಅಳಿಸಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ಹಂಗೆ ನಮ್ಮ ಒಳಿತು ಮಾಡು ಮನಸ್ಸ ಅಂತಕ್ಕಂಥ ಹಾಡು ಎಲ್ಲಾ ಕಡೆನೂ ಈ ಹಾಡನ್ನ ನೋಡಿ ಜೀವನದಲ್ಲಿ ಇಷ್ಟೇ
ಒಳ್ಳೇದು ಮಾಡು, ನೀ ಕೆಟ್ಟದಂತೂ ಮಾಡಕ್ ಹೋಗ್ಬೇಡ, ಇದ್ರೆ ಕೊಡು, ಕೊಡ್ಲಿಲ್ಲ ಅಂದ್ರೆ ನೀ ಸುಮ್ಮನೆ ಎದ್ಬಿಡು. ಅದಕ್ಕೆ ಮೆಹರ್ ಮುತ್ತಣ್ಣಲ್ಲಿ ಅಡದ್ದು, ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಮಹಾಣಿಯಲ್ಲಿದ್ರೇನು, ಗುಡಿಸಲು ಇದ್ರೇನು, ಹಸಿವಿಗೆ ಅನ್ನ ತಿಂದಿನಿ, ಚಿನ್ನ ತಿನ್ನಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ಅದಕ್ಕೆ ಅಂತ ಸಾಹಿತ್ಯ ಹಾಡುಗಳು ಬರಬೇಕು. ಹಾಗಾಗಿ ನಮ್ಮ ಕವಿಗಳು, ಋಷಿ ಕವಿಗಳು, ನಮ್ಮ ಮಂಜು ಸರ್ ಕವಿಗಳು, ನಮ್ಮ ಸ್ವಾಮಿಯವರು ನ್ಯಾಯ ಅಂತಕ್ಕಂಥದ್ದು ಇದ್ರೆ ಅವ್ರ ಹೃದಯದಲ್ಲಿ, ಅವ್ರ ನಾಲಿಗೆಯಲ್ಲಿ, ಹೃದಯದಲ್ಲಿ ಇರ್ತದೆ, ಹೃದಯ ಮಾತನಾಡಲ್ಲ, ನಾಲಿಗೆ ಮಾತಾಡುತ್ತೆ ನೀನು ಅನ್ಯಾಯ ಮಾಡ್ತಾ ಇದ್ದೀಯ ಅಂತ. ಆ ನ್ಯಾಯವನ್ನು ಎತ್ತಿಡಿದಂತ ಸ್ವಾಮಿಯವರು ನಮ್ಮ ಸಾಲುಮರ ತಿಮ್ಮವ್ವ ಅವರ ಪಾದಕ್ಕೆ ಶರಣು, ಎಲ್ಲರ ಪಾದಕ್ಕೂ ಶರಣು, ಶರಣಾರ್ಥಿಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಸರಳತೆಯ ಜೀವಿ, ಸರಳ. ಎಲ್ಲರಿಗೂ ನಮಸ್ಕಾರ. ಈ ದಿನ ಬಹಳ ಸಂತೋಷ ಆಗ್ತಿದೆ. ನನ್ನ ಆತ್ಮೀಯರಾಗಿರ್ತಕ್ಕಂಥ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು, ಅನೇಕ ಸಮಾಜಮುಖಿ ಹೋರಾಟಗಳಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ, ಯಾವ ಬಡವ ಶ್ರೀಮಂತ ಈ ಒಂದು ಭೇದ ಭಾವವನ್ನ ನಿರ್ನಾಮ ಮಾಡಬೇಕು ಅಂತೇಳಿ ಪಣ ತೊಟ್ಟು ಅನೇಕ ಹೋರಾಟಗಳಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಹುಡಿ ರಾಮಚಂದ್ರ ಚಿನ್ನಿ ಅಂತಾನೆ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇವತ್ತು ಅದ್ಭುತವಾದಂತ ಒಂದು ಗೀತೆಯನ್ನ ಅವರ ಒಂದು ಕಂಠಸಿರಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ಈ ರಾಜ್ಯದಲ್ಲಿ ಬಿಡುಗಡೆ ಆಗ್ತಾ ಇದೆ. ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಈ ಒಂದು ಹಾಡನ್ನ ಬರೆದಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂಥ ಮಂಜು ಕವಿ ಅವರು. ಮಂಜು ಕವಿ ಅವರ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಬಹಳ ದೊಡ್ಡದು. ಅವರಿಗೆ ಈ ಸಮಾಜದ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ ಇದೆಯಲ್ಲ, ಅದನ್ನ ಪ್ರತಿಯೊಬ್ಬರು ಇವತ್ತು ಮೆಚ್ಚಲೇಬೇಕಾಗಿದೆ. ಇವತ್ತು ಅವರ ಅನೇಕ ಹಾಡುಗಳು, ಅನೇಕ ಬರಹಗಳು, ಯಾವ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟ್ರು ಸಹ ಆ ಸಿನಿಮಾದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಾಜಕ್ಕೆ ಒಳ್ಳೇದ್ ಮಾಡುವಂತ ಒಂದು ಸಂದೇಶವನ್ನ ಸಾರುವಂತ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಇವತ್ತು ಯಾವ ಒಂದು ಒಳಿತು ಮಾಡು ಮನಸ್ಸ ಒಂದು ಹಾಡಿದೆ, ಅದರ ಒಂದು ಸರಿಸಾಟಿಯಾಗಿ ಮೂಡಿ ಬರತಕ್ಕಂತ ಒಂದು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಅದ್ಭುತವಾದಂತ, ಅದನ್ನ ಕೇಳ್ತಿದ್ರೇನೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ನಿಜ, ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ನಾವು ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಅನೇಕ ವೈವಿಧ್ಯಮಯ ಜೀವನವನ್ನ ನಡೆಸ್ತಾ ಇರತಕ್ಕಂಥವ್ರಿದ್ದಾರೆ. ಸಾವಿರಾರು ಕೋಟಿ ಖರ್ಚು ಮಾಡಿ ಇವತ್ತು ಮದುವೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅದೇ ಸಮಾಜದಲ್ಲಿ ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡಿ ಶಾಲಾ ಕಾಲೇಜುಗಳನ್ನ ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಜನ ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಸಾವಿರಾರು ಕೋಟಿ ಖರ್ಚು ಮಾಡಿ ಅನೇಕ ಮಕ್ಕಳಿಗೆ ಒಂದು ಊಟವನ್ನ ಹಾಕ್ತಾ ಇರತಕ್ಕಂಥ ಮಹನೀಯರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಇವತ್ತು ಈ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಂದು ಉಪಕಾರ ಮಾಡೋದಕ್ಕಿಂತ ಅಪಕಾರ ಮಾಡುವಂತವ್ರನ್ನ ನೆನೆಯೋದು ಜಾಸ್ತಿ ಆಗ್ಬಿಟ್ಟಿದೆ. ದಯವಿಟ್ಟು ಅಪಕಾರ ಮಾಡುವಂತವ್ರನ್ನ ನೆನೆಯೋದನ್ನ ಕಮ್ಮಿ ಮಾಡಬೇಕು. ನಾವು ಉಪಕಾರ ಮಾಡುವಂತವ್ರನ್ನ ನೆನಿಬೇಕಾಗಿದೆ. ಇವತ್ತು ಯಾರು ನಮ್ಮ ಬೆಳವಣಿಗೆಗೆ, ಯಾರು ನಮ್ಮ ಬಾಲ್ಯದಿಂದ ನಾವು ಇವತ್ತು ಈ ಮಟ್ಟದವರೆಗೂ ನಾವು ಬೆಳೆದಿದ್ದೇವೆ, ಇಲ್ಲಿನ ತನಕ ನಮಗೆ ಬೆಂಬಲವಾಗಿ ನಿಂತವ್ರು ಯಾರು, ಯಾವೆಲ್ಲ ಸಂದರ್ಭದಲ್ಲಿ ನಮಗೆ ಯಾವ ವ್ಯಕ್ತಿಗಳು ನಮಗೆ ಕೈ ಹಿಡಿದು ನಮ್ಗೆ ಮೇಲೆತ್ತಿದ್ದಾರೆ, ಯಾರು ನಮಗೆ ಕೈ ಜೋಡಿಸಿದ್ದಾರೆ ಅಂತವ್ರನ್ನ ನೆನೆಯುವಂತ ಒಂದು ಮನಸ್ಥಿತಿಗೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಯುವಕರು ಇವತ್ತು ಹೋಗ್ಬೇಕಾಗಿದೆ. ಇವತ್ತು ಯುವಕರು ಏನೋ ಒಂದು ಅಪಕಾರದ ದಿಕ್ಕಿನಲ್ಲಿ ಯಾರು ನಮ್ಗೆ ಅಪಕಾರ ಮಾಡ್ತಾ ಇದ್ದಾರೆ, ಯಾರು ನಮ್ಮ ಕಾಲನ್ನ ಎಳಿತಾ ಇದ್ದಾರೆ, ಅವ್ರ ಬಗ್ಗೆ ಪ್ರತಿದಿನ ನಾವು ಯೋಚನೆ ಮಾಡಿಕೊಂಡು ನಮ್ಮ ಯವನವನ್ನ, ನಮ್ಮ ಹೋರಾಟವನ್ನ ನಾವು ಕಳ್ಕೊಂತಾ ಇದ್ದೀವಿ ಇವತ್ತು. ದಯವಿಟ್ಟು ನಮ್ಮ ಎಲ್ಲ ಯುವಕ ಮಿತ್ರರಲ್ಲಿ ನಾನು ಮನವಿಯನ್ನ ಮಾಡೋದು ಇಷ್ಟೇನೆ, ಯಾರು ನಮ್ಗೆ ಉಪಕಾರ ಮಾಡಿದ್ದಾರೆ ಅದನ್ನ ನಾವು ನೆನೆಸ್ಕೊಂಡು ಈ ಸಮಾಜಕ್ಕೆ ಏನಾದ್ರೂ ಒಂದು ಉಪಕಾರ ಮಾಡಬೇಕು. ಏನು ಬುದ್ಧ, ಬಸವ, ಅಂಬೇಡ್ಕರ್ ಅವರು ಏನು ಸಂದೇಶವನ್ನ ಕೊಟ್ಟಿದ್ದಾರೆ, ಆ ಸಂದೇಶದ ಮುಖೇನ ಈ ಸಮಾಜವನ್ನ ಕಟ್ಟೋ ರೀತಿಯಲ್ಲಿ ಆಗ್ಬೇಕು. ಮತ್ತು ವಿಶೇಷವಾಗಿ ಈಗ ಅವರ ಒಂದು ಕಿರುಚಿತ್ರವನ್ನು ಸಹ ತಾವೆಲ್ಲರೂ ನೋಡಿದ್ದೀರಾ. ಯಾವುದೇ ರಾಜಕಾರಣಿಗಳನ್ನ ಯಾವುದೇ ವೇದಿಕೆಗಳಿಗೆ ಕರೆದು ಸನ್ಮಾನ ಮಾಡಿರ್ತಕ್ಕಂಥ ಇತಿಹಾಸ ಭಾರತೀಯರ ಸೇವಾ ಸಮಿತಿಯ ಇತಿಹಾಸದಲ್ಲೇ ಇಲ್ಲ. ಇದು ಒಂದು ದೊಡ್ಡ ವಿಶೇಷತೆ. ಯಾವುದೇ ರಾಜಕಾರಣಿಗಳನ್ನ ಯಾವುದೇ ಒಂದು ವೇದಿಕೆಗೆ ಕರೆದೀರಾ ಯಶಸ್ವಿಯಾಗಿ ಸಾವಿರಾರು ಜನರನ್ನ ಸೇರಿಸಿ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯರ ಸೇವಾ ಸಮಿತಿ ಸಂಸ್ಥೆಗೆ ಒಂದು ಸಲ್ಲುತ್ತದೆ. ಇವತ್ತು ಸಹ ಈ ಒಂದು ವೇದಿಕೆಯಲ್ಲಿ ನಮ್ಮ ಎಲ್ಲ ಪೂಜ್ಯರು
ಮಹದೇವ ಸ್ವಾಮಿಗಳು ಏನು ನಮ್ಮ ಪೂಜ್ಯರಾಗಿರ್ತಕ್ಕಂಥ ಮಹದೇವ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ನಮ್ಮೆಲ್ಲರ ಹೆಮ್ಮೆ ಏನು ಕರ್ನಾಟಕ ಸರ್ಕಾರದ ಪರಿಸರ ರಾಯಭಾರಿಗಳು ನಮ್ಮ ಅಮ್ಮನವರು ಆಗಿರ್ತಕ್ಕಂಥ ಸಾಲುಮರದ ತಿಮ್ಮಕ್ಕನವರ ಒಂದು ಇಲ್ಲಿ ನೇತೃತ್ವದಲ್ಲಿ ಇವತ್ತೇನು ಈ ಒಂದು ಕಾರ್ಯಕ್ರಮ ಮತ್ತು ನಮ್ಮೆಲ್ಲರ ಕರ್ನಾಟಕದ ಹೆಮ್ಮೆಯ ಸುಪುತ್ರರು ಎಲ್ಲ ಯುವಕರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಂತೋಷಗಳೇ ಸಾರ್ ಅವರು ಮತ್ತು ನಮ್ಮ ಇತ್ತೀಚಿನ ದಿನಗಳಲ್ಲಂತೂ ಎಲ್ಲ ಕಡೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಯಾರ್ದಾದ್ರೂ ಭಾಷಣ ಕೇಳಬೇಕು, ಯಾವ್ದಾದ್ರೂ ಮಾತುಗಳು ಕೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಚಲನಚಿತ್ರದಲ್ಲಿ ಇರ್ತಕ್ಕಂಥ ನಟರ ಮಾತನ್ನ ಯಾರು ಕೇಳಲಿಕ್ಕೆ ಇವತ್ತು ಬಯಸ್ತಾ ಇಲ್ಲ. ಇವತ್ತು ಚಲನಚಿತ್ರದಿಂದ ಹೊರಗಡೆ ಬಂದು ಇವತ್ತು ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡ್ತಾ ಇರತಕ್ಕಂಥ ಚೇತನ ಅಹಿಂಸಾ ಸರ್ ಅವರ ಮಾತುಗಳನ್ನ ಕೇಳಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದಾರೆ. ಕರ್ನಾಟಕದ ಮೂಲೆ ಮೂಲೆಗೆ ನಾವು ಸಂಘಟನೆ ಕಟ್ಟಲಿಕ್ಕೆ ಹೋದಾಗ ಪ್ರತಿಯೊಂದು ಕಡೆ ಹೇಳ್ತಿದ್ದಾರೆ, ಚೇತನ್ ಸರ್ ಅವ್ರನ್ನ ದಯವಿಟ್ಟು ನೀವು ಆಹ್ವಾನ ಮಾಡಿ, ನಿಮ್ಮ ಸಂಘಟನೆ ಮುಖಾಂತರ ನಮ್ಗೊಂದು ಸಂದೇಶ ಕೊಡಿಸಿ ಅನ್ನೋ ಮಾತನ್ನ ಎಲ್ಲ ಯುವಕರ ಬಾಯಲ್ಲಿ ಬರ್ತಾ ಇದೆ. ಈ ಒಂದು ಬೆಳವಣಿಗೆ ಇವತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಇವತ್ತು ಬೇಕಾಗಿದೆ. ಅಂತವರೆಲ್ಲರೂ ಇವತ್ತು ಮಹನೀಯರು ಇವತ್ತು ಏನಿಲ್ಲಿ ಕೂತಿದಾರ. ಅದೇ ರೀತಿಯಾಗಿ ಅಯ್ಯಪ್ಪ ಸೇವಾ ಸಮಿತಿಯ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಉಮೇಶ್ ಸರ್ ಅವರು ಆಗಿರ್ಬೋದು, ಮತ್ತೆ ನನ್ನ ಮತ್ತೊಬ್ಬ ಸಹೋದರರಾಗಿರ್ತಕ್ಕಂಥ ಯಾವ ಒಂದು ನೀವು ಈಗ ಒಂದು ಕೋಟಿ ಕೋಟಿ ರೊಕ್ಕ ಗಳಿಸಿ ಹಾಡನ್ನ ನೋಡಿದ್ವಿ. ಆ ಹಾಡಲ್ಲಿ ಯಾವ ಎಲ್ಲ ಆಶ್ರಮಗಳು ನಾವು ಕಡೆಗೆ ನಮ್ಗೆ ಏನು ಸಿಗುತ್ತೆ ಅನ್ನೋದಕ್ಕೆ ನಾವು ಸಾವಿರಾರು ಕೋಟಿ ಮಾಡ್ತೀವಿ. ಆದ್ರೆ ಸಾವಿರಾರು ಕೋಟಿ ಮಾಡಿರ್ತಕ್ಕಂಥವ್ರು ಮತ್ತೆ ಅವ್ರ ಮಕ್ಕಳು ಎಲ್ಲೋ ಬೇರೆ ಬೇರೆ ದೇಶ ವಿದೇಶಗಳಿಗೆ ಹೋಗಿ ಯಾವ ಒಂದು ಹಿರಿಯರನ್ನ ಎಲ್ಲಿ ಬಿಟ್ಟಿದ್ದಾರೆ, ಆಶ್ರಮಗಳಲ್ಲಿ ಬಿಟ್ಟಿದ್ದಾರೆ, ಅದನ್ನ ಒಂದು ನಡೆಸ್ತಾ ಇರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಪ್ರಶಾಂತ್ ಚಕ್ರವರ್ತಿ ಅವರು, ಮಹೇಶ್ ಅವರು ಎಲ್ಲ ಬಂದಿದ್ದಾರೆ. ಈ ಒಂದು ವೇದಿಕೆ ಬಹಳ ಸುಂದರ. ಅದೇ ರೀತಿಯಾಗಿ ನಮ್ಮ ಭಾಗ್ಯ ಸಿಸ್ಟರ್ ಅವರು ಮತ್ತೆ ಮಂಜುಳಾ ಸಿಸ್ಟರ್ ಅವರು, ಮುನ್ರಾಜ್ ಸರ್ ಅವರು ಎಲ್ಲ ವೇದಿಕೆ ಮೇಲೆ ಇದ್ದಾರೆ. ಅದೇ ರೀತಿಯಾಗಿ ಕನ್ನಡ ಪರ ಹೋರಾಟಗಳಲ್ಲಿ ಬಹಳ ವರ್ಷಗಳಿಂದ, ಅನೇಕ ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮತ್ತು ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬಸವರಾಜ್ ಪಡಕೋಟೆ ಸರ್ ಅವರು, ಸಾಗರ್ ತುರುವೇಕೆರೆ ಅವರು, ಮಿಮಿಕ್ರಿ ಕಲಾವಿದರು, ಅವರೆಲ್ಲರೂ ಇಂಥ ಒಂದು ಸುಂದರವಾದ ಈ ಒಂದು ವೇದಿಕೆಗೆ ಆಗಮಿಸಿ ತಾವೆಲ್ಲ ಒಂದು ಏನು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಹಾಡನ್ನ ಇವತ್ತು ಏನು ಕರ್ನಾಟಕ ರಾಜ್ಯಕ್ಕೆ ಮತ್ತು ಭಾರತ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸಿ, ಭಾರತೀಯರ ಸೇವಾ ಸಮಿತಿಯ ಮೇಲೆ ಇದೇ ರೀತಿ ಪ್ರೀತಿ ವಿಶ್ವಾಸ ಎಲ್ಲ ಇರ್ಲಿ ಅನ್ನೋ ಒಂದು ವಿಶ್ವಾಸವನ್ನ ಹೊಂದಿ ಮುಂದಿನ ದಿನಗಳಲ್ಲಿ ಒಂದು ಅದ್ದೂರಿಯಾಗಿ, ಇದು ಬಹಳ ಒಂದು ಚಿಕ್ಕ ಜಾಗ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಉಡಿ ರಾಮಚಂದ್ರ ಅಂತ ಹೇಳಿದ್ರೇನೆ ಜನಸಾಗರ, ಉಡಿ ರಾಮಚಂದ್ರ ಅಂತ ಹೇಳಿದ್ರೇನೆ ಜನಸಾಗರ. ಅವರು ಯಾವುದೇ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಕಾರ್ಯಕ್ರಮ ಇದ್ರೆ ರಾತ್ರಿ 11 ಗಂಟೆ ತನಕ ಅವರಿಗೆ ಬಿಡುವಿರೋದಿಲ್ಲ. ರಾತ್ರಿ 11 ಗಂಟೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಒಂದು ಕನಿಷ್ಠ ಪಕ್ಷ 200 ಜನ ಹೋಗ್ತೀವಿ, ಕನಿಷ್ಠ ಪಕ್ಷ 200 ಜನ ಹೋಗ್ತೀವಿ. ಅದೇ ರೀತಿ ಇದು ಬಹಳ ಸಣ್ಣ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಸಾವಿರಾರು ಜನರ ಒಂದು ಸಮ್ಮುಖದಲ್ಲಿ ಮತ್ತೊಮ್ಮೆ ಈ ಒಂದು ಹಾಡನ್ನ ನಾವು ಮರು ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಮನವಿಯನ್ನ ಮಾಡಿ ಕಾಲಾವಕಾಶದ ಕೊರತೆಯಿಂದ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭೀಮ್. ಓಕೆ, ಅಪಕಾರ ಅಳಿಯಲಿ, ಉಪಕಾರ ಉಳಿಯಲಿ. ಜೈ ಭೀಮ್. ಸಾಲುಮರ ತಿಮ್ಮಕ್ಕ ಅವ್ರದ್ದು ಆಗಸ್ಟ್ 21ಕ್ಕೆ 113ನೇ ವರ್ಷದ ಜನ್ಮದಿನದ ಸಂಭ್ರಮ ಆಚರಣೆ ಆಗ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು. ಬಹುತೇಕ ಅವತ್ತು ಸಾವಿರಾರು ಜನ ಇರ್ತಾರೆ. ಅವತ್ತು ಮತ್ತೊಮ್ಮೆ ಈ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿ ಜನರಿಗೆ ತೋರಿಸೋಣ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮುಗೀತು ಟೈಮ್. ಓಕೆ, ಕುತ್ಕೊಂಡು ಮಾತಾಡೋದನ್ನ ಬರೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಆತ್ಮೀಯ ಸ್ನೇಹಿತರು, ಸಹೋದರರು, ಹುಡಿ ಚಿನ್ನಿ ಸಾಹೇಬ್ರು ಅದ್ಭುತವಾದ ಸಾಂಗ್ ಮಾಡಿದ್ದಾರೆ. ಕಾರಣ ಇಷ್ಟ, ನಾನು ಚಿನ್ನಿ ಸರ್ ಲಾಂಗ್ ಎಲ್ಲ ಹೋಗ್ಬೇಕಾದ್ರೆ ಕಾರಲ್ಲಿ ಬರೀ ಸಾಂಗ್ ಹಾಡ್ಕೊಂಡು ಹೋಗ್ತಾ ಇರೋದು. ಬಟ್ ಇವರು ಸಾಂಗ್ ನ ಲೋಕಾರ್ಪಣೆ ಮಾಡ್ತಾರೆ, ನಮ್ಮ ಅಪ್ಪಣೆ ಗೊತ್ತಿಲ್ಲ ಗುರು. ಇವತ್ತು ಬಹಳ ಖುಷಿ ಆಯ್ತು. ಬಟ್ ಅದ್ಭುತವಾದ ಏನಂದ್ರೆ, ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿರ್ಬೇಕು, ಎಲ್ಲಾ ಕಡೆ ಬರೀ ಲವ್ ಸಾಂಗೇ ಜಾಸ್ತಿ, ಪ್ರೀತಿ ಪ್ರೇಮ ಪ್ರಣಯ ಅಂತ. ಅಪ್ಪ ಅಮ್ಮನ ಸಾಂಗ್ ತುಂಬಾ ಕಡಿಮೆ. ನಾವು ಹುಡುಕ್ತಿವಿ ಯಾವ್ದಾರ ಎಮೋಷನ್ ಸಾಂಗ್ ಹಾಕೋಣ ಅಂತ, ಸಿಗೋದು ತುಂಬಾ ಕಷ್ಟ. ಹಾಕಿದ್ದು ರಿಪೀಟ್ ಹೋಗ್ತೀವಿ. ಬಟ್ ಅಪ್ಪ ಅಮ್ಮನ್ಗೋಸ್ಕರ ಒಂದು ಒಳ್ಳೆ ಸಾಂಗ್ ನ ನಮ್ಮಂತ ಆಶ್ರಮಗಳಿಗೆ ಒಂದು ಲೋಕಾರ್ಪಣೆ ಮಾಡಿದ್ರಲ್ಲ, ಬಹಳ ಖುಷಿ ಆಯ್ತು. ಆ ಹಾಡು ಕೇಳಿ, ಅದ್ರಲ್ಲೂ ಆ ಹಾಡಲ್ಲಿ ನಮ್ಮ ಆಶ್ರಮಕ್ಕೆ ಬಂದು
ಎಷ್ಟೋ ಆಶ್ರಮಗಳಿದೆ, ಎಲ್ಲಾ ಬಿಟ್ಟು ನಮ್ಮ ಒಂದು ಆಶ್ರಮಕ್ಕೆ ಬಂದು ಅದನ್ನ ಶೂಟ್ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಬಹಳ ಖುಷಿ ಆಗುತ್ತೆ. ಹಾಗೆ ಇವತ್ತು ಸ್ಟೇಜ್ ಮೇಲೆ ತುಂಬಾ ನಾನು ಮುಂದೆ ಏನೂ ಅಲ್ಲ, ಸಿಂಪಲ್ ಮನುಷ್ಯ ಅಷ್ಟೇ. ಬಟ್ ಒಂದು ಹೇಳ್ತೀನಿ, ಎಷ್ಟೋ ಜನ ಅನ್ಕೊಂಡಿರ್ತೀರಾ 45 ವರ್ಷ ಆದ್ಮೇಲೆ ನಮ್ ಲೈಫ್ ಮುಗೀತು ಅಷ್ಟೇ, ಬಿಡು ಲೈಫ್ ಮುಗೀತು ಅಷ್ಟೇ ಅನ್ಕೊಂತೀರಾ. ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಗೋದೇ 40 ವಯಸ್ಸು ಮೇಲೆ. ಇವತ್ತು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೇ ಗೊತ್ತಿದ್ದಾರೆ ಸಾಲುಮರ ತಿಮ್ಮಕ್ಕ ಅಮ್ಮನವರು, ಅವರು ಮರಗಳನ್ನ ನೆಡಕ್ ಸ್ಟಾರ್ಟ್ ಮಾಡಿದ್ದು 48ನೇ ವಯಸ್ಸಿಗೆ ಅಲ್ಲ ಸರ್? 48ನೇ ವಯಸ್ಸಿಗೆ ಇವತ್ತು ತಗೊಂಡಿದ್ದಾರೆ ಪದ್ಮಶ್ರೀ, ಹಾಗೆ ಗೌರವ ಡಾಕ್ಟರೇಟ್. ಹಾಗೆ ಇವತ್ತು ಸಾಲುಮರ ತಿಮ್ಮಕ್ಕ ಅಮ್ಮ ಅಂದ್ರೆ ಇಡೀ ಕರ್ನಾಟಕ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೊತ್ತು. ದಯವಿಟ್ಟು ಅಷ್ಟೇ ನೀವು ಕೂಡ ವಯಸ್ಸಾಯ್ತು ಅನ್ಕೋಬೇಡಿ, ವಯಸ್ಸು ಕೌಂಟ್ ಅಲ್ಲ. ಇವತ್ತು ನಮ್ಮ ಚಿನ್ನಿ ಸಾಹೇಬ್ರಿಗೆ ಎಷ್ಟು ವಯಸ್ಸಿಗೆ? 18 ಎಷ್ಟು ಸರ್? ಥ್ಯಾಂಕ್ ಯು ಸರ್. ಎಷ್ಟು ಸರ್ ಅದು ಗೊತ್ತಿಲ್ಲ, ಅದು 40+ ಇರ್ಬೋದು. ಬಟ್ ಇವಾಗ ಒಂದು 40 ಇಲ್ಲ, 40 ಇವಾಗ ಒಂದು ಹಾಡು ಹೇಳಕ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಮುಂದೆ ಅವ್ರು ಯಾವ ರೇಂಜಲ್ಲಿ ಬೆಳೀತಾರೋ ಗೊತ್ತಿಲ್ಲ. ಮುಂದೆ ಅವ್ರಿಂದ ಸಾವಿರಾರು ಸಾಂಗ್ ಬರ್ಲಿ ಅಂತ ದೇವರ ಪ್ರಾರ್ಥನೆ ಮಾಡ್ಕೊಂತೀನಿ. ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ. ಥ್ಯಾಂಕ್ ಯು ಸರ್. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾರೆನು ಎನ್ನೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೇ ಇದ್ದರೆ, ಒಳಗಿನ ತಿಳಿಯನು ಕಲಕದೇ ಇದ್ದರೆ, ಅಮೃತದ ಸವಿದೆ ನಾಲಿಗೆಗೆ, ಅಮೃತದ ಸವಿದೆ ನಾಲಿಗೆಗೆ, ಅಮೃತದ ಸವಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು, ಹತ್ತಿರವಿದ್ದು ದೂರ ನಿಲ್ಲುವೆವು. ನಮ್ಮ ಅಮ್ಮಿನ ಕೋಟೆಯಲ್ಲಿ, ನಮ್ಮ ಅಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ನಂಬಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ದೇಹವೇ ಗುಡಿಯು ಭಾವವೇ ಮಡಿಯು, ದೇಹವೇ ಗುಡಿಯು ಭಾವವೇ ಮಡಿಯು. ನಡೆಯೇ ನುಡಿಯ ಗೋಪುರವು, ನಡೆಯೇ ನುಡಿಯ ಗೋಪುರವು. ಪ್ರೀತಿಯ ನುಡಿಯೇ ಗಂಟೆಯ ನಾದವು. ಈಗಿರೆ ಜೀವನ ಪಾವನವೋ, ಈಗಿರೆ ಜೀವನ ಪಾವನವೋ, ಈಗಿರೆ ಜೀವನ ಪಾವನವೋ. ಎಲ್ಲೋ ಹುಡುಕಿರೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಪ್ರಪ್ರಥಮವಾಗಿ ಪರಮ ಪೂಜ್ಯರು ತ್ರಿವಿಧ ದಾಸೋಹ ಮೂರ್ತಿಗಳು, ಶತಾಯುಷಿಗಳು, ಎನ್ನ ದೀಕ್ಷಾ ಗುರುವರಿಯರಾಗಿರ್ತಕ್ಕಂಥ ಸಿದ್ಧಗಂಗಾ ಕ್ಷೇತ್ರ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರನ್ನ ಸ್ಮರಣೆ ಮಾಡಿ, ಪ್ರಾತಸ್ಮರಣೀಯರು ಅಂಬೇಡ್ಕರ್ ಅವರನ್ನು ಸ್ಮರಣೆ ಮಾಡಿ, ಬುದ್ಧನನ್ನು ಸ್ಮರಣೆ ಮಾಡಿ, ಇಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಸುದಿನವೆಂದೇ ಭಾವಿಸೋಣ. ನಾವೆಲ್ಲ ಒಂದು ಕಡೆ ಬೆಸುಗೆಯನ್ನು ಹಾಕಿದ್ದಾರೆ, ಒಂದೆಡೆ ಕೂಡಿಸಿದ್ದಾರೆ, ಒಂದೆಡೆ ಬೆಸುಗೆ ಹಾಕಿ ನಾವೆಲ್ಲರೂ ಕೂಡ
ನಿಶ್ಶಬ್ದವಾಗಿ ಮೌನವನ್ನು ಆವರಿಸಿದ್ದೀವಿ. ಈ ಮೌನ ಬೆಳವಣಿಗೆಗೆ ಪೂರಕ, ಉನ್ನತಿಗೆ ಪೂರಕವಾಗಿರ್ತಕ್ಕಂಥ ಕೆಲಸ ಇದು. ಈ ಒಂದು ಧ್ವನಿಸುರುಳಿಯ ಬಿಡುಗಡೆ ಕಾರ್ಯಕ್ರಮ, ಧ್ವನಿಸುರುಳಿಯ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮಲ್ಲೂ ನಾಯಕರಾಗಿರ್ತಕ್ಕಂಥ, ಧರ್ಮವನ್ನು ತೋರಿರ್ತಕ್ಕಂಥ, ಕಾನೂನಿನ ಅಡಿಯಲ್ಲಿ ಧರ್ಮದ ಸಂಹಿತೆಯನ್ನು ಪಾಲನೆ ಮಾಡಬೇಕು ಅಂತೇಳಿ ಇವತ್ತೇನು ರಾಜ್ಯಕ್ಕೆ, ದೇಶಕ್ಕೆ ಮಾದರಿಯಾಗಿದ್ದಾರೆ ನಮ್ಮ ಸಂತೋಷ್ ಹೆಗ್ಗಡೆಯವರನ್ನು ಸ್ಮರಣೆ ಮಾಡೋಣ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕ ಸಂತೋಷ್ ಹೆಗ್ಗಡೆಯವರೇ, ನಮ್ಮೆಲ್ಲರಿಗೂ ಹಿರಿಯ ಅಕ್ಕನಾಗಿ, ಹಿರಿಯ ತಾಯಿಯಾಗಿ, ನಮ್ಮೆಲ್ಲರ ತಾಯಿ ಅಕ್ಕ ಏನಕ್ಕ ಸಾಲುಮರದ ತಿಮ್ಮಕ್ಕ. ನಮಗೆಲ್ಲ ತಾಯಿ ನೀವು ಅಷ್ಟೇ. ಎಲ್ಲರ ತಾಯಿ ಆಗಿರ್ತಕ್ಕಂಥ, ಮಾರ್ಗದರ್ಶನ ನೀಡಿರ್ತಕ್ಕಂಥ ತಿಮ್ಮಕ್ಕರವರನ್ನ ಸ್ಮರಣೆ ಮಾಡಿ, ಇನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಮಾನ್ಯರೇ, ನಮ್ಮ ಹೂಡಿಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಹೂಡಿ ಚೀನಿ ಅವರ ಬಗ್ಗೆ ಅಪಾರ 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 ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀರಾ. ಅವ್ರನ್ನ ವರ್ಣನೆ ಮಾಡ್ತಾ ಇದ್ರೆ ಸೂರ್ಯನ ವರ್ಣನೆ ಮಾಡ್ದಂಗೆ ಆಗತ್ತೆ. ಇರಳಿಗೆ ಚಂದ್ರ, ಹಗಲಿಗೆ ಸೂರ್ಯ ಇದ್ದಾಗೆ. ಹಾಗಾಗಿ ಅವರ ವರ್ಣನೆ ಅಪಾರವಾಗಿರ್ತಕ್ಕಂಥದ್ದಾದ್ದರಿಂದ, ಅವರ ಸೇವೆ ಅಪಾರವಾಗಿರ್ತಕ್ಕಂಥದ್ದರಿಂದ, ಅವರ ಸೇವೆ ಅಮೋಘವಾಗಿರ್ತಕ್ಕಂಥದ್ದಾದ್ದರಿಂದ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸುವಂತ ಕೆಲಸವನ್ನು ಮಾಡಲಿ ಅಂತೇಳಿ ಎಲ್ಲರೂ ಕೂಡ ಹಾರೈಸಿದರೆ, ಮಾತುಗಳ ಮುಖಾಂತರವಾಗಿ ಅನುಗ್ರಹವನ್ನು ಮಾಡಿರ್ತಕ್ಕಂಥ ಕೆಲಸ ಮಾಡಿದರೆ. ಹೂಡಿ ಚಿನ್ನಿಯವರ ಬಗ್ಗೆ ನಾನು 4 ಮಾತು ಆಡಬೇಕು ಅಂತೇಳಿ ಅವ್ರ ಮನೆಗೆ ಸರಿ ದಯಮಾಡಿಸ್ತೇನೆ ನಾನು. ಅಲ್ಲಿ ಸ್ವಲ್ಪ ಗೊಂದಲ ಆಯ್ತಾ ಬೀದಿಯಲ್ಲಿ, ಸ್ವಲ್ಪ ನಮಗಲ್ಲ, ಯಾರು ಕಿತ್ತಾಡ್ತಾ ಇದ್ರು. ಆಗ ಹೂಡಿ ಚಿನ್ನಿ ಹೊರಗಡೆ ಬಂದು ಎಂದ ಅಷ್ಟೇ, ಎಲ್ಲ ಗಪ್ಚಿಪ್ ಆಗ್ಬಿಟ್ಟು ಹೂಡಿ ಚಿನ್ನಿ ಎಣ್ಣೆ ಬರ್ತಾರೆ ಅಂತೇಳಿ. ಆದ್ರೆ ಪರದೆ ಮೇಲೆ ಚಿನ್ನಿ ಎಣ್ಣೆ ಬರ್ತಾರೆ ನಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ವು. ಅದಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಲಿಗೆ ಪ್ರಭುತ್ವ ಇದೆ, ಒಂದು ಶಕ್ತಿತ್ವ ಇದೆ, ಒಂದು ಕರ್ತೃತ್ವ ಇದೆ. ಅದೆಲ್ಲವನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಸಮಾಜ ಮುಖಿಯಾಗಿ ಭಾರತೀಯ ಸೇವಾ ಸಮಿತಿಯನ್ನು ಸ್ಥಾಪನೆ ಮಾಡಿಕೊಂಡು ಸೈನಿಕರ ಜೊತೆಯಲ್ಲಿ ಹೋಗಿ ಎಲ್ಲಿ ಅಂದ್ರೆ ಅಲ್ಲಿ ಹೋಗಿ ಕಾರ್ಯಕ್ರಮ ನೆರವೇರಿಸುವಂತ ಕೆಲಸ ಮಾಡ್ತಾವ್ರೆ. ಶ್ರೀಮಠದ ಕೂಡ ದೊಡ್ಡ ಕಾರ್ಯಕ್ರಮ ಮಾಡಿದ್ರು, ಧಾರವಾಡದಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಇಲ್ಲಿ ದೇಶದ ವಿದೇಶಗಳಲ್ಲೂ ಕೂಡ ಸಂಚಾರ ಮಾಡುವಂತ ಅವಕಾಶ ಲಭ್ಯವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿರ್ತಕ್ಕಂಥ, ಅದರಿಂದ ಧ್ವನಿಸುರುಳಿ ಕಾರ್ಯಕ್ರಮ ಮುಂದುವರಿಯುವಂತ ಕೆಲಸಗಳಾಗಲಿ, ಹೂಡಿ ಚೆನ್ನಿಯವರ ಶ್ರೇಯಸ್ಸು, ಏಳಿಗೆ, ಪ್ರಗತಿ ಮುಂದುವರಿಯುವಂತ ಕೆಲಸಗಳಾಗಲಿ. ಅವರು ದೇಶಕ್ಕಾಗಿ, ಸಮಾಜಕ್ಕಾಗಿ, ಬಡಬಗ್ಗರಿಗಾಗಿ, ದೀನ ದಲಿತರಿಗಾಗಿ ತನವನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ. ಅದು ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತೆ, ಪರೋಪಕಾರಾಯ ಪರಂತಿ ವೃಕ್ಷಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವ ರೀತಿಯಲ್ಲಿ ಪರೋಪಕಾರಾಯ ದುಹಂತಿ ಗಾವ, ಹಸುಗಳು ಹಾಲನ್ನು ಕರೀತವೆ. 1 ಲೀಟ್ರು ಒಂದು ಪಾಯಿಂಟು ಕೂಡ ಕುಡಿಯಲ್ಲ ಅವು. ಅದು ನಮಗೋಸ್ಕರವಾಗಿ, ಸಮಾಜಕ್ಕೋಸ್ಕರವಾಗಿ ದಾರಿ ಇರ್ತವೆ. ಪರೋಪಕಾರಾಯ ಫಲಂತಿ ವೃಕ್ಷ, ಸಾಲುಮರದ ತಿಮ್ಮಕ್ಕನವರು ಸಾವಿರ ಕೋಟಿಗಟ್ಟಲೆ ಮರಗಳನ್ನು ಹಾಕಿದರೆ ಆ ಬಿಡುವಂತ ಫಲಗಳು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ ಆಹಾರವಾಗಲಿ ಅಂತೇಳಿ ಹಾಕುವಂತ ಕೆಲಸ ಮಾಡಿದರೆ. ಪರೋಪಕಾರಾಯ ವಹಂತಿ ನದ್ಯ, ನಾವು ಕೂತಿರ್ತಕ್ಕಂಥ ಭೂಮಿಯಲ್ಲಿ ನದಿ ಬೋರ್ಗರಿದು ಹರಿಯುವಂತ ಕೆಲಸ ಮಾಡ್ತದೆ. ಅದಕ್ಕೆ ಒಂದು ಬೋರ್ವೆಲ್ ಅನ್ನು ಹಾಕಿ ಎಳೆಯುವಂತ ಕೆಲಸ ಮಾಡ್ತೀವಿ ನಾವು. ಅದು ವಿಶೇಷವಾಗಿರ್ತಕ್ಕಂಥದ್ದು. ಆ ನೀರು ನಮಗೋಸ್ಕರವಾಗಿ ಇರುವಂತ ಕೆಲಸ ಮಾಡಿದೆ. ಪರೋಪಕಾರ ಅಂತ ಇದಂ ಶರೀರಂ, ನಮ್ಮ ಶರೀರ ಸೃಷ್ಟಿಯಾಗಿ ಜಗತ್ತಿಗೆ ಪರಮಾತ್ಮ ಗಳಿಸಿದ್ದಾನೆ. ಏನಾದ್ರೂ ಮಾಡಿದ್ರೆ ಪರರ ಹಿತಕ್ಕೋಸ್ಕರವಾಗಿ ಸೇವೆಯನ್ನು ಸಲ್ಲಿಸು, ಸಮಾಜ ಸೇವೆ ಸಲ್ಲಿಸು, ದೀನದಲಿತರ ಬಗ್ಗೆ ಗಮನಿಸು ಅಂತೇಳಿ ದಾನ ಧರ್ಮ ಪರೋಪಕಾರ ಮಾಡೋದ್ರ ಮುಖಾಂತರವಾಗಿ ನಿನ್ನ ಜೀವನವನ್ನು ಹಸನಗೊಳಿಸು ಅಂತೇಳಿ ಕೋಟಿ ರೊಕ್ಕ ಗಳಿಸಿ ಇವತ್ತು ಏನ್ ಮಾಡಬೇಕು ಅಂತ ತಿಳ್ಕೊಂಡು ಕೋಟ್ಯಾಧಿಪತಿಗಳಿಗೆ ಇವತ್ತು ಮನವರಿಕೆ ಆಗ್ತಾ ಇದೆ. ಕೋಟ್ಯಾಧಿಪತಿಗಳಿಗೆ ಇಷ್ಟು ಹಣವನ್ನು ಗಳಿಸಿದಿನಲ್ಲ, ಏನು ಮಾಡಬೇಕು ಅಂತೇಳಿ ಚಿಂತನೆ ಮಂಥನ ಮಾಡುವಂತ ಕೆಲಸಗಳಾಗ್ತವೆ. ಅನಾಥಾಶ್ರಮಗಳಿದ್ದಾವೆ, ವೃದ್ಧಾಶ್ರಮಗಳಿದ್ದಾವೆ. ಸಾಕಷ್ಟು ದಾನ ಧರ್ಮವನ್ನು ಮಾಡೋದ್ರ ಮುಖಾಂತರವಾಗಿ ತನ್ನ ಜೀವನವನ್ನು ಹಸನುಗೊಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಭಗವಂತನ ಅನುಗ್ರಹ ಆಶೀರ್ವಾದ, ಎಲ್ಲ ಬಸವಬುದ್ಧ ಅಂಬೇಡ್ಕರ್ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ. ಇಂಥ ಕಾರ್ಯಕ್ರಮ ಸದಾಕಾಲ ನೆರವೇರುವಂತ ಕೆಲಸಗಳಾಗಲಿ. ಇವತ್ತು ಚಿಕ್ಕಬಳ್ಳಾಪುರದ ಒಂದು ಕಾರ್ಯಕ್ರಮ ಇದೆ, ಮಧ್ಯವರ್ಜನ ಕಾರ್ಯಕ್ರಮ ಅಂತೇಳಿ. ರಾತ್ರಿ ಚಿನ್ನಿಯವರು ಫೋನ್ ಮಾಡಿದ್ರು, ಸ್ವಾಮೀಜಿಯವರೇ ಮೊಬೈಲ್ ಎಲ್ಲ ಕಳಿಸಿದೀನಿ, ಬಂದ್ಬಿಡ್ಬೇಕು ಅಂತ ಹೇಳಿದ್ರು. ನಾನು ಕಾರ್ಯಕ್ರಮ ಒಪ್ಕೊಂಡಿದ್ದೀನಿ, ಏನ್ ಮಾಡೋದಪ್ಪ ಅಂದ್ರೆ ಇದು ವಿಚಾರ ಗೊತ್ತಿಲ್ಲ. ಆದ್ರೂ ಕೂಡ ಆ ಕಾರ್ಯಕ್ರಮಕ್ಕೆ
12 ಗಂಟೆ ಮೇಲೆ ನಾನು ಬರ್ತೀನಿ ಅಂತೇಳಿ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋಣ ಅಂತ ನೇರವಾಗಿ ಇಲ್ಲಿಗೆ ಬಂದು. ಯಾಕೆ ಅಂತ ಹೇಳಿದ್ರೆ ಆ ಚಿಹ್ನೆಯ ಬಗ್ಗೆ ಬಹಳ ನಂಬಿಕೆ ಇದೆ, ಪ್ರೀತಿ ಇದೆ, ಭಕ್ತಿ ಇದೆ, ಶ್ರದ್ಧೆ ಇದೆ. ನಾವೇನಾದ್ರೂ ಕೂಡ ನಂಬಿಕೆ ಇಟ್ಟು ಕಾಲ್ ಮಾಡಿದ್ರೆ ಅವ್ರು ಕೇಳೋದು ವಿಚಾರ ಯಾರಪ್ಪ ಅಂದ್ರೆ ಸ್ವಾಮೀಜಿ ಏನಾಗ್ಬೇಕು ನೋಡಿ, ಇದು ಪಾಯಿಂಟ್. ನಮಗೆ ಸ್ವಾಮೀಜಿ ನಿಮ್ಗೆ ಏನಾಗ್ಬೇಕು ಹೇಳಿ ಅಂತ ಹೇಳ್ತಾರೆ. ಅಲ್ಲ ಮುಂದಕ್ಕೆ ಮಾತೇ ಇಲ್ಲ ನಮಗೆ ಏನಾಗ್ಬೇಕು ಅಂತ ಕೇಳಿದಾಗ. ಇದು ಧರ್ಮದ ವಿಚಾರ, ತತ್ವದ ವಿಚಾರ, ಮನುಷ್ಯನ ವಿಚಾರ. ಹಾಗಾಗಿ ಮಾನವೀಯ ಮೌಲ್ಯಗಳನ್ನು ಗಳಿಸ್ಕೊಳ್ಳೋಣ, ಬೆಳವಣಿಗೆಗೆ ಪೂರಕವಾಗೋಣ ಅಂತ ಮಾತನ್ನು ಹೇಳಿ ಸಿದ್ದಯ್ಯಪ್ಪರನಿಗೆ ಒಂದು ವಚನವನ್ನ: ಓದಿ ಬೋಧಕನಾಗು, ಕಾದಿ ಹೋದಕನಾಗು, ಶ್ರಮಿಕ ವಾಣಿಕನೇ ಆಗು, ಏನಾದರೂ ಆಗು ದುಡಿದು ಗಳಿಸಿ, ಏನಾದರೂ ಆಗು ದುಡಿದು ಗಳಿಸಿ, ಏನಾದರೂ ಸರಿಯೇ ನೀ ಮೊದಲು ಮಾನವನಾಗು. ಹಿಂದೂ ಮುಸಲ್ಮಾನನೇ ಆಗು, ಕ್ರೈಸ್ತ ಬುದ್ಧನೇ ಆಗು, ಚಾರುವಾಕನೇ ಆಗು, ಏನಾದರೂ ಆಗು ನೀನು ಮೊದಲು ಮಾನವನಾಗು. ಮುಂದುವರೆದ ರಾಜಕಾರಣಿಯಾಗು, ರಾಷ್ಟ್ರ ಪ್ರೇಮಿಯಾಗು, ಕಲೆಗಾರ ವಿಜ್ಞಾನಿಯಾಗು, ಏನಾದರೂ ಆಗು ಭೋಗ ಬಯಸಿ, ಏನಾದರೂ ಆಗು ಭೋಗ ಬಯಸಿ, ಏನಾದರೂ ಸರಿಯೇ ಮೊದಲು ಮಾನವನಾಗು. ನಾವೆಲ್ಲರೂ ಕೂಡ ಮಾನವರಾಗೋಣ ಅಂತೇಳಿ ನಮ್ಮಲ್ಲಿ ಜಾತಿ ಇಲ್ಲ, ಕುಲವಿಲ್ಲ, ಗೋತ್ರವಿಲ್ಲ, ತಾರತಮ್ಯ ಇಲ್ಲ, ಭೇದ ಭಾವ ಇಲ್ಲ. ಈ ಕೊಠಡಿ ಮೇಲೆ ಕೂತ್ಕೊಂಡಿದ್ದೀನಿ, ಈಗ ಗಾಳಿ ಬರ್ತಾ ಇದೆ, ಎಲ್ಲರ ಉಸಿರು ಬರ್ತಾ ಇದೆ, ನಾವು ತಗೋತಾ ಇದ್ದೀವಿ, ನಮ್ಮ ಉಸಿರು ನೀವು ತಗೋತಾ ಇದೆ. ಇಲ್ಲಿ ತಾರತಮ್ಯ ಭೇದ ಯಾವುದೂ ಇಲ್ಲಿರ್ತಕ್ಕಂಥ ಅಂದ ನಾವು ಮಾಡುವಂತ ಕ್ರಿಯಾತ್ಮಕವಾದ ಚಟುವಟಿಕೆಗಳು ಯಾವತ್ತೂ ಕೂಡ ನಿರಂತರ, ನೇರ ದಿಟ್ಟ ನಿರಂತರ ಅಂತ ಹೇಳ್ತಾರಲ್ಲ, ಹಾಗೆ ಮುಂದುವರಿಯುವಂತ ಕೆಲಸಗಳಾಗಲಿ ಅಂತೇಳಿ ಎಲ್ಲರೂ ಕೂಡ ಭಗವಂತನ ಅನುಗ್ರಹ ಆಶೀರ್ವಾದ ಸಿಗಲಿ ಅಂತ ಹಾರೈಸಿ ಮಾತನ್ನು ಕೊಡ್ತಾ ಇದ್ದೀವಿ. ಶಿವೋಂ. ಪೂಜರಿಗೆ ಧನ್ಯವಾದ.